ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಅರಿವು ಅರಳಿದ ಹಾಡು ಪರಿಮಳದ ಪಯಣ ಕಲೆ ಜಾಡು ಜೇನಿನ ಗೂಡು ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಅರಿವು ಅರಳಿದ ಹಾಡು ಪರಿಮಳದ ಪಯಣ ಕಲೆ ಜಾಡು ಜೇನಿನ ಗೂಡು ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಎಲ್ಲರಿಗೂ ನಮಸ್ಕಾರಗಳು. ನಾನು ವೇದಾಂತ್ ಅತಿಶಯ್ ಜೈನ್, ಮೈಸೂರು. ಸಿರಿಗನ್ನಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀ MS ವೆಂಕಟರಾಮಯ್ಯನವರ ಆಶಯದಂತೆ ಪ್ರಸ್ತುತ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಎ ಹೇಮಗಂಗಾ ಅವರ ನೇತೃತ್ವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಪರಿಚಯಿಸುವ ಉದ್ದೇಶದಿಂದ ಸಿರಿಗನ್ನಡ ವೇದಿಕೆಯ ರಾಜ್ಯ ಸಮಿತಿ ಹಾಗೂ ಮೈಸೂರು ಜಿಲ್ಲಾ ಸಿರಿಗನ್ನಡ ವೇದಿಕೆಯ ಸಹಯೋಗದಲ್ಲಿ ಸಾಧಕರ ಸರಮಾಲೆ ಎಂಬ ಸಂದರ್ಶನ ಮಾಲಿಕೆಯನ್ನು ಆಯೋಜಿಸಲಾಗಿದೆ. ಇಂದಿನ ಸಾಧಕರು ಕೇವಲ ನಮ್ಮ ನಾಡಿನಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಅಭಿಮಾನಿ ಬಳಗವನ್ನು ಹೊಂದಿರುವ ಸುಪ್ರಸಿದ್ಧ ಸಾಹಿತಿ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಅವರು. ಹಲವಾರು ದಶಕಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಅನನ್ಯ ಸೇವೆಯನ್ನು ಸಲ್ಲಿಸುತ್ತಾ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಇವರು ರಚಿಸಿರುವ ಗ್ರಾಮೀಣ ಸೊಗಡಿನ ಗೀತೆಗಳು ಇಂದಿಗೂ ಚಿತ್ರರಸಿಕರ ಮನಗಳಲ್ಲಿ ಹಚ್ಚ ಹಸಿರಾಗಿ ಉಳಿದಿವೆ. ನವಿರಾದ ಪ್ರೇಮ ಗೀತೆಗಳ ಜೊತೆಗೆ ನೂರಾರು ಭಾವಗೀತೆಗಳು, ಕವನಗಳು ಹಾಗೂ ಪ್ರವಾಸ ಕಥನಗಳನ್ನು ರಚಿಸಿರುವ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ತಮ್ಮ ಸರಳ ನಡೆ ನುಡಿಗಳಿಂದ ಸೋಜಿಗಲ್ಲಿನಂತೆ ಎಲ್ಲರನ್ನೂ ಆಕರ್ಷಿಸುವ ವ್ಯಕ್ತಿತ್ವವನ್ನು ಹೊಂದಿರುವರು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕವಿ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ. ಎಲ್ಲ ಅಭಿಮಾನಿ ವೃಂದಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು ಕೂಡ. ಜೊತೆಗೆ ವೆಂಕಟರಾಮಯ್ಯನವರು ನನ್ನ ಆತ್ಮೀಯ ಸ್ನೇಹಿತರು, ಹೇಮಗಂಗಾ ಅವರು ಕೂಡ ಆತ್ಮೀಯವಾದಂಥ ರೀತಿಯಲ್ಲಿ ಬರವಣಿಗೆಯನ್ನು ಮಾಡ್ಕೊಂಡು ಬಂದಿರೋರು. ನನ್ನ ಬಗ್ಗೆ ಕೂಡ ಅವರು ಒಂದು ಲೇಖನ ಕೂಡ ಬರೆಯುವ ಪ್ರಯತ್ನ ಮಾಡಿದರು. ಮೈಸೂರಿನ ಸಿರಿಗನ್ನಡ ವೇದಿಕೆಗೆ ನನ್ನ ಅನಂತ ಕೃತಜ್ಞತೆಗಳು. ಬಹಳ ಸಂತೋಷ ಸರ್. ಸರ್, ಮೊದಲಿಗೆ ಪ್ರಾರಂಭಿಸೋದಾದರೆ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಸಾಹಿತ್ಯ ವಾತಾವರಣ ಇತ್ತೆ, ಹೇಗೆ ಶುರುವಾಯಿತು ಸರ್? ನಾನು ನನ್ನ ಬಾಲ್ಯದಲ್ಲಿ ದೊಡ್ಡ ಕುಟುಂಬದಲ್ಲಿ ಬೆಳೆದವನು. ಕುರುಬ್ರಹಳ್ಳಿಯಲ್ಲಿ ಪಟೇಲರ ಮನೆತನ ಅಂತಂದರೆ ನಮ್ಮ ತಾತ ಮುತ್ತಾತಂದಿರು ಒಂದು ದೊಡ್ಡ ಹೆಸರನ್ನು ಮಾಡಿದಂಥವರು. ಕರಿರಂಗೇಗೌಡರು ನಮ್ಮ ಮುತ್ತಾತ, ರಂಗೇಗೌಡರು ನಮ್ಮ ತಂದೆ. ಕರಿರಂಗೇಗೌಡರು ಪಟೇಲ್ಕೆ ಮಾಡಿದರು. ಇಡೀ ಊರಿನಲ್ಲಿರುವ ರೈತರ ಎಲ್ಲ ರೀತಿಯ ವಸೂಲಿ ಏನಿರುತ್ತೆ ಅದನ್ನು ವಸೂಲು ಮಾಡಿಕೊಂಡು ಅದನ್ನು ಜಮಾವಣೆ ಮಾಡೋದಕ್ಕೆ ಜಮಾಮಂದಿಗೆ ಹೋಗಿ ಶಾನುಭೋಗರ ಜೊತೆಯಲ್ಲಿ ಬಡವನಹಳ್ಳಿಗೆ ಹೋಗಿ ಅದನ್ನು ಸಂದಾಯ ಮಾಡ್ತಾಯಿದ್ರು. ಅದು ಒಂದು ರೀತಿಯಲ್ಲಿ ರೈತರಿಗೆ ತೆರಿಗೆನೆ. ಕೆಲವು ಸರಿ ತೆರಿಗೆಯನ್ನು ಕೊಡುವಂಥ ಸನ್ನಿವೇಶದಲ್ಲಿ ಕಷ್ಟ ಹೇಳ್ಕೊತಾಯಿದ್ರು. ಆಗ ನಮ್ಮ ಅಜ್ಜ, ಇರಲಿ ಹೋಗೋ, ನಾನು ಕಟ್ಕೋತೀನಿ ನಿಂದ ಅಂತ ಹೇಳುವಷ್ಟು ಔದಾರ್ಯವನ್ನು ಪ್ರಕಟಿಸ್ತಾಯಿದ್ರು. ಒಂದು ದಪ್ಪ ಫೌಂಟೇನ್ ಪೆನ್ ಇಟ್ಕೊಂಡಿದ್ರು, ಕಚ್ಚೆ ಪಂಚೆ ಹಾಕ್ತಾಯಿದ್ರು, ಜಲ್ಲಿ ಮೀಸೆ, ಒಂದು ರೀತಿಯಲ್ಲಿ ಆಗಿನ ಕಾಲದ ಚರ್ಮದ ಚಪ್ಪಲಿಗಳು ಹೇಗಿರ್ತದೆ
ಪಟೇಲರು ಚಾವಡಿ ಮೇಲೆ ಕೂತಿದ್ದಾರೆ ಅಂತಂದರೆ ಯಾರೂ ಕೂಡ ಅವ್ರನ್ನ ಎದುರಾಕೊಳ್ಳೋಕೆ ಹೋಗ್ತಿರಲಿಲ್ಲ. ಊರಿನಲ್ಲಿ ಸಾಮರಸ್ಯವನ್ನು ಹೊಂದಿದ್ದಂಥ, ಧರ್ಮ ಕಾರ್ಯಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಮುಂದಾಳತ್ವವನ್ನು ವಹಿಸ್ತಕ್ಕಂಥ, ವರ್ಷಕ್ಕೊಂದು ಸಾರಿ ಆದರೂ ಕೂಡ ನಮ್ಮ ಊರಿನ ಆಚೆ ಇರತಕ್ಕಂಥ ಆಂಜನೇಯನ ದೇವಸ್ಥಾನದ ಸಲುವಾಗಿ ಎಲ್ಲ ಹೊಲಗಳಲ್ಲಿ ಅವರೆಕಾಯಿ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ತೊಗರಿ ಇರ್ಬೋದು, ತೊಗರಿ ಬೇಳೆ ಇರ್ಬೋದು, ಸೊಪ್ಪಿರ್ಬೋದು, ಟೊಮೆಟೊ ಇರ್ಬೋದು, ಮೂಲಂಗಿ ಇರ್ಬೋದು, ಎಲ್ಲವನ್ನು ಸಂಗ್ರಹಿಸಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು. ಅದರಲ್ಲಿ ನಾನು ಊಟ ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಅನ್ನ ಸಂತರ್ಪಣೆಯನ್ನು ಊಟ ಮಾಡಿದ್ದೀನಿ. ನಮ್ಮ ತಾತನ ಜಗಲಿಯ ಪಕ್ಕದಲ್ಲಿ ಕೂತ್ಕೊಂಡು ಅವರು ಕಂದಾಯ ಹೇಗೆ ವಸೂಲು ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ನನಗೆ ಆಗಲಿಂದಲೂ ಕೂಡ ಅವರ ದಪ್ಪ ಲೇಖನಿಯನ್ನು ಕುರಿತು ನನಗೆ ಅದೆಂಥದೋ ಆಕರ್ಷಣೆ. ಆಗಿನ ಕಾಲಕ್ಕೆ ಹಾಗೆ ಬರ್ತಾ ಇದ್ದಿದ್ದು, ಈಗಿನ ಥರ ಪೆನ್ಸ್ ಇರಲಿಲ್ಲ. ಈಗ ಬಿಡಿ ಜೆಲ್ ಪೆನ್ಸ್ ಇದೆ, ರೀಫಿಲ್ಸ್ ಇದೆ. ಆಗ ಎಲ್ಲ ಇಂಕ್ ಪೆನ್ಸ್. ಆ ಇಂಕ್ ಹೇಗೆ ಹಾಕ್ತಾರೆ ಇತ್ಯಾದಿಯನ್ನು ನನಗೆ ಬಹಳ ಕುತೂಹಲ. ನಮ್ಮ ತಂದೆ ಮೂಲತಃ ಮೇಷ್ಟ್ರು, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು. ಅವರಿಗೆ ಸ್ವಲ್ಪ ಸಾಹಿತ್ಯದ ಗಂಧ ಇತ್ತು. ನೀವು ನಂಬ್ತಿರೋಲ್ಲೋ ಗೊತ್ತಿಲ್ಲ, ಜೈಮಿನಿ ಭಾರತದ ಮೊದಲನೇ ಪದ್ಯದಿಂದ ಕೊನೆ ಪದ್ಯದವರೆಗೆ ಅವರಿಗೆ ಕಂಠಪಾಠ ಆಗಿತ್ತು. ಅವರು ಹಾರ್ಮೋನಿಯಂ ನುಡಿಸ್ತಾಯಿದ್ರು. ಹಾರ್ಮೋನಿಯಂ ನುಡಿಸ್ಕೊಂಡೇ ಬೇಸಿಗೆಯ ಸಂದರ್ಭದಲ್ಲಿ ಮಾರಮ್ಮನ ಗುಡಿ ಹತ್ರ ಕೂತ್ಕೊಂಡು ಚಪ್ರ ಗಿಪ್ರ ಎಲ್ಲ ಹಾಕಿರ್ತಾಯಿದ್ರು. ಕವಿತೆಗಳನ್ನ ರಾಗವಾಗಿ ಹಾಡಿ ತೋರಿಸಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾಯಿದ್ರು. ನನಗೆ ಹಾರ್ಮೋನಿಯಂ ಮೇಲೆ ಸೆಳೆತ. ಹಾರ್ಮೋನಿಯಂನ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಯಾಕೆ ಆ ಥರ ಅಂತ ನಾನು ಆಮೇಲೆ ನಮ್ಮ ತಂದೆಯಿಂದ ತಿಳ್ಕೊಂಡೆ. ಯಾಕೆ ಆ ಥರ ಅಂತಂದರೆ, ನನಗೆ ಸಾಕು, ನನ್ನ ಜೀವಿತಾವಧಿಗೆ ಈ ಹಾರ್ಮೋನಿಯಂ ಸಾಕು. ಇದರಿಂದ ಏನು ಬದುಕೋಕ್ಕಾಗಲ್ಲ. ಸಾಹಿತ್ಯ ಸಂಗೀತ ಅಂತ ಅಂದ್ಕೊಂಡು ಜೀವನ ನಡೆಸೋಕ್ಕಾಗಲ್ಲ. ಮೇಷ್ಟ್ರ ಕೆಲಸದಿಂದಲೂ ಕೂಡ ಅಂಥ ಏನೂ ಇದಿಲ್ಲ. ಆದರೆ ಇಲ್ಲೊಂದು ಆದರ್ಶ ಇದೆ. ನೀನು ಮೇಷ್ಟ್ರಾಗಬೇಕು ಅಂತ ನಾನು ಇಷ್ಟಪಡ್ತೀನಿ, ನಿಜ. ಅದೊಂದು ಆದರ್ಶ. ಮೌಲ್ಯಗಳನ್ನು ನೀನು ಕಾಪಾಡ್ಕೋಬೇಕು. ನಾನು ಮೌಲ್ಯಗಳು ಅಂದ್ರೆ ಏನು ಅಂತೆಲ್ಲ ಪ್ರಸ್ತಾಪ ಮಾಡಿದ್ದೆ, ಪ್ರಶ್ನೆ ಹಾಕಿದ್ದೆ. ಅವರು ಅವಾಗ ಹೇಳ್ತಾಯಿದ್ರು, ನೋಡು, ಹಿರಿಯರನ್ನು ಕಂಡ್ರೆ ಗೌರವಿತವಾಗಿ ನಡ್ಕೊಳ್ಬೇಕು, ವಿನಯದಿಂದ ನಡ್ಕೊಳ್ಬೇಕು, ಸನ್ನಡತೆ ಇರಬೇಕು, ಸೌಶೀಲ್ಯ ಇರಬೇಕು, ಸತ್ಪಥವನ್ನು ಅರಸಿ ಹೋಗಬೇಕು, ಸತ್ಸಂಗವನ್ನು ಮಾಡಬೇಕು. ಈ ಥರದ್ದೆಲ್ಲ ನನಗೆ ಬೋಧನೆ ಮಾಡ್ತಾಯಿದ್ರು. ನಮ್ಮ ತಂದೆಯ ವಿಶೇಷ ಗುಣ ಏನು ಅಂತಂದರೆ, ಕೇವಲ ಅಭಿಜಾತ ಸಾಹಿತ್ಯಕ್ಕೆ ಅವರು ಮೀಸಲಾಗಲಿಲ್ಲ. ಮನೆಯಲ್ಲಿ ನಂಗೆ ಅಪ್ಪ, ಶಾಲೆಯಲ್ಲಿ ಮೇಷ್ಟ್ರು. ನಮ್ಮ ತಂದೆ ಮನೆಯಿಂದ ಹೊರಟರು ಅಂತಂದರೆ ಗಡಿಯಾರದ ಮುಳ್ಳುಗಳನ್ನು 7 ಗಂಟೆಗೆ ತಿರುಗಿಸ್ಕೋಬೇಕಾಗಿತ್ತು. ಅಷ್ಟು ಕರಾರುವಾಕಾಗಿ ಹೊರಡ್ತಾಯಿದ್ರು. ಆಗೆಲ್ಲ ಒಂದು ಗಡಿಯಾರ ಕೈಗೆ ಗಾಂಧೀಜಿ ಹಿಡ್ಕೋತಿದ್ರಲ್ಲ, ಆ ಥರದೊಂದು ಗಡಿಯಾರ ಹಿಡ್ಕೊಂಡು, ಕಚ್ಚೆ ಪಂಚೆ ಹಾಕ್ಕೊಂಡು, ಬಿಳಿ ಕಚ್ಚೆ ಪಂಚೆ, ಬಿಳಿ ಶಾಲು, ಬಿಳಿ ಜುಬ್ಬ ಅಥವಾ ಶರ್ಟ್ ಎಲ್ಲನೂ ಐರನ್ ಮಾಡಿರಬೇಕು. ಒಂಥರ ಶಿಸ್ತಿನ ಸಿಪಾಯಿ ನಮ್ಮ ತಂದೆ. ಹಾಗೆ ನೋಡಿದರೆ ನಾವೇ ಯದ್ವಾ ಬದುಕಿದ್ದೀವಿ. ಏಕೆಂದರೆ ಅವರಷ್ಟು ಕರಾರುವಾಕಾಗಿ ಜೀವನ ಮಾಡೋದು ತುಂಬ ಕಷ್ಟ, ಕಠಿಣ ವ್ರತ ಅದು ಒಂದು ರೀತಿಯಲ್ಲಿ. BM ಶ್ರೀಯವರ ಪದ್ಯ, ಕುವೆಂಪು ಅವರ ಪದ್ಯ, ಬೇಂದ್ರೆ ಪದ್ಯ, ನರಸಿಂಹಸ್ವಾಮಿಯವರ ಪದ್ಯ, ಪರಮೇಶ್ವರ ಭಟ್ರ ಪದ್ಯಗಳು, ಮಂಜೇಶ್ವರದ ಗೋವಿಂದ ಪೈ ಪದ್ಯ, ಇದನ್ನೆಲ್ಲ ರಾಗವಾಗಿ ಹಾಡು ತೋರಿಸ್ತಾ ಇದ್ರು. ಹಾಗಾಗಿ ನೇರವಾಗಿ ನನಗೆ ನನ್ನ ಬಾಲ್ಯದಲ್ಲಿ ನಮ್ಮ ತಂದೆಯ ದಟ್ಟವಾದ ಪ್ರಭಾವಕ್ಕೆ ಸಿಲುಕೊಂಡಿದೆ. ಮುಂದೆ ವಿದ್ಯಾಭ್ಯಾಸ ಹೇಗೆ? ನಾನು ಕುರುಬ್ರಳ್ಳಿಯಲ್ಲಿ 4ನೇ ತರಗತಿಗೆ ಓದಿದೆ. 5ನೇ ತರಗತಿಯಿಂದ ಬಡವನಹಳ್ಳಿಗೆ ಹೋದೆ. ಬಡವನಹಳ್ಳಿಗೆ ನಮ್ಮ ತಂದೆಯೇ ನನ್ನ ಕಷ್ಟ ನೋಡಲಾರ್ದ ನಡೆಯೋದನ್ನು 5 ಮೈಲಿ ನಡಿಬೇಕಾಗಿತ್ತು. ಹಳ್ಳ ಬೇರೆ ದಾಟಿ ಹೋಗಬೇಕಾಗಿತ್ತು. ಮೊನ್ನೆ ಬಂದಿದೆ ಒಂದು ಆ ಹಳ್ಳ, ಜಯಮಂಗಲಿ ನದಿ ಮೊನ್ನೆ ಉಕ್ಕಿ ಹರಿದಿದೆ. ಒಂದು ಸುಮಾರು 30-35 ವರ್ಷ ಅದು ಒಣಗಿ ಹೋಗಿತ್ತು. ಮೊನ್ನೆ ಮಳೆಗಾಲದಲ್ಲಿ ಅದು ತುಂಬಿ ಹರಿತು ಅನ್ನೋದು ಒಂದು ವಿಶೇಷ ಸುದ್ದಿ, ನಮಗೆಲ್ಲ ಸಡಗರ ಸಂಭ್ರಮ. ನನ್ನ ಕಷ್ಟ ನೋಡಲಾರ್ದೇನೆ ನಮ್ಮ ತಂದೆ ಏನು ಮಾಡಿದ್ರು, ಒಂದು ಬಾಡಿಗೆ ಒಂದು ಸೈಕಲ್ ತೊಗೊಂಡ್ರು, BSA ಸೈಕಲ್.
ಹಿಂದ್ಗಡೆ ಅದಕ್ಕೆ ಕ್ಯಾರಿಯರ್ ಹಾಕ್ಸಿದ್ರು. ಮಗನಿಗೆ ಹೆಚ್ಚು ಕುಲುಕಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ತಲೆದಿಂಬು ಮಾಡಿಸಿದ್ರು. ಅದಕ್ಕೊಂದು ಮೆತ್ತೆ ಆ ಮೆತ್ತೆ ಮೇಲೆ ಅದನ್ನೆಲ್ಲ ನೀಟಾಗಿ ಚಕ್ರಗಳಿಗೆಲ್ಲ ಅದನ್ನೆಲ್ಲ ಕಟ್ಟಿ, ಆ ಫ್ರೇಮ್ಗಳಿಗೆಲ್ಲ ಕಟ್ಟಿ ಇದು ಮಾಡಿದ್ರು. ನಮ್ಮ ತಂದೆಗೆ ಸ್ವಲ್ಪ ಅಲಂಕಾರ ಪ್ರಿಯ, ಒಳ್ಳೆ ಹಣೆಗೆ ಕುಂಕುಮ ಇತ್ಯಾದಿ ಎಲ್ಲ ಇಡ್ತಾಯಿದ್ರು ಅವರು. ಡೈನಮೋ ಇರ್ತಾಯಿತ್ತು ಸೈಕಲ್ಗೆ, ಆಮೇಲೆ ಆ ಕಡೆ ಈ ಕಡೆ ಕುಚ್ಚುಗಳು ಇರ್ತಾಯಿತ್ತು. BS ಸೈಕಲ್ ಯಾರಾದರೂ ಇಟ್ಟಿದ್ದಾರೆ ಅಂದರೆ ಅವಾಗ ಅದೇ ಒಂದು ದೊಡ್ಡ ಹೆಗ್ಗಳಿಕೆ. ಇವತ್ತು BMW ಕಾರ್ ಇಟ್ಟಾಗೆ. ಹಾಗೆ ನಮ್ಮ ತಂದೆ ನನ್ನ ಸೈಕಲ್ ಮೇಲೆ ಕೊಡಿಸ್ಕೊಂಡು ಹೋಗ್ತಾ ಇದ್ರು ರೀ. ಆಗಿನ ಪರಿಸರ ಈಗಿಲ್ಲ ರೀ. ಆ ಕಡೆ ಹಿಪ್ಪೆ ಮರ, ಈ ಕಡೆ ಹೊಂಗೆ ಮರ, ಆ ಕಡೆ ಅರಳಿ ಮರ, ಈ ಕಡೆ ಆಲದ ಮರ, ಎಷ್ಟೊಂದು ರೀತಿಯ ವೈವಿಧ್ಯಮಯವಾದಂತಹ ತೋಪುಗಳು ಅಂತಂದರೆ ರಸ್ತೆಯ ಇಕ್ಕೆಲದಲ್ಲೂ ಕೂಡ ಮರಗಳ ಸಾಲು. ಹಾಗೆ ಹೋಗ್ತಾನ ಅಲ್ಲಿ ದೊಡ್ಡೇರಿಯ ಕೆರೆ ಬರ್ತಾ ಇತ್ತು. ಕೆರೆ ತುಂಬಿ ತುಳುಕೋದು, ಅದು ಕೋಡಿ ಬೀಳ್ತಾ ಇತ್ತು. ಆ ಸಂದರ್ಭದಲ್ಲೇ ನಾನು ಬರೆದದ್ದು, ದಡದ ಬಳಿ ಮರದ ಸಾಲು, ಅಲ್ಲಿ ಹಸಿರು ಕೆಳಗೆ ಕೆಸರು, ರಮ್ಯ ಬಣ್ಣ ಕೆಂಪು ನೀರು, ಏನು ಚಂದ ತಂಪು ನೆರಳು. ಇದು ನನ್ನ ಪ್ರಾಥಮಿಕ ಪದ್ಯ. ಹಕ್ಕಿ ಹಿಂಡು ಹಾರಿಕೊಂಡು ಬಂದು ನಿಂದು ನೀರ ಕುಡಿದು ಮತ್ತೆ ಹಾರಿ ಸಾಲುಗೊಂಡು ಕಾಣದಾದವು ನಬದಿ ಕಾಣದಾದವು. ಇದನ್ನು ನಮ್ಮ ತಂದೆಗೆ ತೋರ್ಸೋಕ್ಕೆ ಭಯ, ಆದರೆ ಕಾಟಪ್ ಮೇಷ್ಟ್ರು ಅಂತಿದ್ದು ಒಬ್ಬರಿದ್ರು, ಅವ್ರಿಗೆ ತೋರಿಸ್ತಾ ಇದ್ದೆ. ಸಿ ರಂಗಸ್ವಾಮಯ್ಯನವರು ಅಂತಿದ್ರು ಒಬ್ಬರು, ಅವ್ರಿಗೆ ತೋರಿಸ್ತಾ ಇದ್ದೆ. ಆಮೇಲೆ ರಂಗಯ್ಯನವರು ಅಂಥೇಳಿ ರೈತ ಚಳುವಳಿಯಲ್ಲಿ ಅವರು ಪಾಲ್ಗೊಂಡಿದ್ದರು, ಅವ್ರಿಗೆ ತೋರಿಸ್ತಾ ಇದ್ದೆ. ಅವರು ಪರವಾಗಿಲ್ಲ ಕಣೆಯ ನಿನ್ನ ಮಗ ಅಂತ ನಮ್ಮ ತಂದೆಗೆ ಹೇಳ್ತಾಯಿದ್ರು, ನಿನ್ನ ಮಗ ಕವಿ ಆಗೋ ಲಕ್ಷಣ ಕಾಣ್ತಾ ಇದೆ ಹಾಗೆ ಹೀಗೆ ಅಂತ ಹೇಳಿ. ಆದ್ದರಿಂದ ಕಾವ್ಯದ ಸೆಳೆತ ನನಗೆ ಎಲ್ಲೋ ಆ ಕಡೆ ನಮ್ಮ ಪಟೇಲರ ಮನೆತನ, ಅದರಿಂದ ಗ್ರಾಮೋಭ್ಯುದಯ ಈ ಥರದ್ದೆಲ್ಲ ಪತ್ರಿಕೆಗಳು ಬರ್ತಾ ಇತ್ತು, ಸರ್ಕಾರದವರು ಪ್ರಕಟಿಸಿದ ಪತ್ರಿಕೆಗಳು ಬರ್ತಾ ಇತ್ತು. ಮನೆಯಲ್ಲಿ ಭಗವದ್ಗೀತೆ ಇತ್ತು, ಲಕ್ಷ್ಮೀಶನ ಜೈಮಿನಿ ಬರ್ತಾ ಇತ್ತು. ನಮ್ಮ ತಂದೆಗೆ ಸ್ವಲ್ಪ ಕ್ಲಾಸಿಕ್ಸ್ ಹುಚ್ಚು, ಅಭಿಜಾತ ಕಾವ್ಯಗಳ ಬಗೆಗೆ ಅಪಾರವಾದಂಥ ಗೌರವ ಅವರಿಗೆ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಇವತ್ತೇನಾದರೂ ನನ್ನ ಭಾಷೆಯಲ್ಲಿ ಅಭಿಜಾತ ಕಾವ್ಯಗಳ ಕೆಲವು ಪದಗಳು ನಾನು ಬಳಸಿದರೆ ಅದಕ್ಕೆ ಕಾರಣ ಮೂಲ ನಮ್ಮ ಮನೆಯಲ್ಲಿದ್ದಂಥ ಕೃತಿಗಳನ್ನು ಮತ್ತೆ ಮತ್ತೆ ನಾನು ಓದಿದ್ದು, ಅದರ ಆ ಪದಗಳನ್ನು ನಾನು ಹೆಕ್ಕೊಂಡಿದ್ದು, ಅದರ ಅರ್ಥಗಳನ್ನು ತಿಳ್ಕೊಂಡಿದ್ದು, ಅದನ್ನು ಬಳಸೋದಕ್ಕೆ ನಾನು ಪ್ರಾರಂಭಿಸಿದ್ದು. ಹೀಗೆ ನನ್ನ ಬಾಲ್ಯದ ಸಂದರ್ಭದಲ್ಲಿ ನಾನು ನನ್ನದೇ ಆದಂಥ ಒಂದು ಸೀಮಿತ ಲೋಕವನ್ನು ಸೃಷ್ಟಿಸ್ಕೊಂಡೆ. ಅಲ್ಲಿ ನನ್ನ ತಮ್ಮ ಇದ್ದಾನೆ, ನಮ್ಮ ಅಕ್ಕಯ್ಯನ ಮಗ ಇದ್ದಾನೆ, ಇವ್ರನ್ನೆಲ್ಲ ಕೂಡಿಸ್ಕೊಂಡು ನಾನು ನಮ್ಮೂರಲ್ಲಿ ಬೇಸಿಗೆ ರಾಜ್ಯದಲ್ಲಿ ಬಯಲಾಟಗಳು ಹಾಡ್ತಾಯಿದ್ರು, ದಾನಶೂರ್ಕರಣ ಮಾಡ್ತಾಯಿದ್ರು, ಸಂಸಾರ ನೌಕೆ ಮಾಡ್ತಾಯಿದ್ರು. ಅದನ್ನೆಲ್ಲ ನಮ್ಮ ತಂದೆನೇ ಕಲಿಸ್ತಾಯಿದ್ರು. ನಾನಾಗ ಏನು ಮಾಡ್ತಾಯಿದ್ದೆ ಅಂತಂದರೆ ಅದೆಲ್ಲ ಕೇಳಿ ತಿಳ್ಕೊಂಡು ನನ್ನ ತಮ್ಮಂದಿರನ್ನ ತಂಗಿಯರನ್ನೆಲ್ಲ ಕರ್ಕೊಂಡು ಕಪಿಲೆ ಬಾವಿ ಹತ್ತಿರ ಇರುವಂಥ ಆ ಎತ್ತುಗಳೆಲ್ಲ ಹೋಗುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೆ. ಮೇಲೆ ಅಮಟೆ ಮರ ಅಂತ ನೆರಳು, ಅಲ್ಲಿ ಅವ್ರಿಗೆ ಹೇಳ್ಕೊಡೋದು ಅವರಿಗೆ. ಹೇಳ್ಕೊಡ್ತಾ ಒಂದು ದಿವಸ ಯಾಕೆ ನಾನು ಈ ಥರ ಬರೀಬಾರ್ದು, ಕಟ್ಟಬಾರ್ದು ಅಂತ ಹೇಳಿ ಥಾಟ್. ಆಗ ಇಂಗ್ಲೀಷಿನ ಪ್ರಭಾವ ಹೆಚ್ಚು ಶಾಲೆಗಳಲ್ಲಿ. ಆಗ ನಾವು ಇದನ್ನೇ ಓ ಗಾಡ್ ನಿನಗೆ ನಮಿಸುವೆವು ನಾವು ಈ ಥರ ಎಲ್ಲ ಬರೆದದ್ದುಂಟು. ಅಂದರೆ ಅರ್ಥ ಏನು ಅಂದರೆ ಚಟುವಟಿಕೆಯಿಂದ ಪ್ರಾರಂಭವಾಯಿತು ನನ್ನ ಜೀವನ. ಅದೇ ಉತ್ಸಾಹ ಈಗಲೂ ಇದೆ ನನಗೆ, ಎಳ್ಳಷ್ಟು ಉತ್ಸಾಹ ಏನು ಕಡಿಮೆ ಆಗಿಲ್ಲ ಪದ್ಯದ ವಿಷಯದಲ್ಲಿ. ಕಾವ್ಯ ಅಂತಂದರೆ ನಾನು ಮಾಡಿದ್ದೇ ಕಾವ್ಯ ಕೃಷಿ, ಕಾವ್ಯದ ಗೇಮಿ. ನಮ್ಮ ತಂದೆಗಿಂತ ನಮ್ಮ ತಾತ ನೇರವಾಗಿ ನೇಗಿಲು ಹೂಳ್ತಾಯಿದ್ರು. ನಮ್ಮ ತಂದೆ ಕಾಲಕ್ಕೆ ಅದನ್ನು ಸ್ವಲ್ಪ ಕಡಿಮೆ ಆಯಿತು, ಅರ್ಥ ಆಯ್ತಾ? ತೋಟ ತುಡಿಕೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಕಾಲಕ್ಕೆ ನೇಗಿಲನ್ನ ಬರೋದು ಗೋಡೆನಲ್ಲಿ ಕಟ್ ಹಾಕಬೇಕು, ಚಿತ್ರ ಬರೋದು ಇದು ನೇಗಿಲು ನಮ್ಮದು ಕೃಷಿ ಅಂತ
ವಂಶ ಅಂತ ಹೇಳೋ ಥರ ಆಗಿದೆ. ಆದ್ದರಿಂದ ಆ ಕೃಷಿಯನ್ನು ಮಾಡಲಿಲ್ಲ ನಾನು. ಕಾವ್ಯ ಕೃಷಿಯನ್ನು ಮಾಡಿದೆ, ಸಾಹಿತ್ಯ ಕೃಷಿಯನ್ನು ಮಾಡಿದೆ. ಅದರಲ್ಲಿ ನಾನು ಮೊದಲಿಂದಲೂ ಅಷ್ಟೇ ನನ್ನ ಮನಸ್ಸನ್ನು ಆ ಕಡೆ ಈ ಕಡೆ ಹರಿದು ಹಂಚೋಗಿಲ್ಲ. ಯಾವುದಾದ್ರೂ ಒಂದು ತಪಸ್ಸಿರಬೇಕು ಅಂಥೇಳಿ, ಒಂದರಲ್ಲಿ ನಿರತ ಆಗಬೇಕು. ಆದ್ದರಿಂದ ಕಾವ್ಯವನ್ನೇ ಆರಿಸ್ಕೊಂಡೆ. ಕಾವ್ಯ ನನ್ನ ಅಂತರಂಗದ. ಯಾವ ವಯಸ್ಸಿನಲ್ಲಿ ನೀವು ನಾನು ಕವಿಯೇ ಆಗ್ತೀನಿ, ನಾನು ಬರೀತೀನಿ? ಅಯ್ಯೋ, 13 ವರ್ಷಕ್ಕೆ ನಾನು ಆಗಲೇ ನಾನು ಕವಿಯಾಗಿದ್ದೆ. ಮತ್ತು ನನ್ನ ಪದ್ಯಗಳನ್ನು ತರಗತಿಯಲ್ಲಿ ಹೈಸ್ಕೂಲ್ ಮಧುಗಿರಿ ಪ್ರೌಢಶಾಲೆ ಅಂತ, ಆ ಪ್ರೌಢಶಾಲೆಯಲ್ಲಿ ನನಗೆ ಯಾರ್ಯಾರು ಗೆಳೆಯರು ಅಂತ ನೀವು ಕೇಳಿದ್ರೆ ಮೈ ಜುಮ್ ಬಿಡುತ್ತೆ ನಿಮಗೆ. ನನ್ನ ಪಕ್ಕದಲ್ಲಿ ಕೂತ್ಕೋತಾ ಇದ್ದವರು ಇನ್ಫೋಸಿಸ್ ನಾರಾಯಣಮೂರ್ತಿ, ಆಮೇಲೆ BMS ಕಾಲೇಜಿನ ಇಂಜಿನಿಯರಿಂಗ್ನ ಕಾಲೇಜಿನ ಪ್ರಾಂಶುಪಾಲರು ನರಸಿಂಹಮೂರ್ತಿ, HL ನರಸಿಂಹಮೂರ್ತಿ ಅಂಥೇಳಿ. ನಾವು 3 ಜನ 3 ಮಸ್ಕಿಟಿಯರ್ಸ್ ಅಂಥೇಳಿ ಒಟ್ಟಿಗೆ ಕ್ರಿಕೆಟ್ ಆಡ್ತಾಯಿದ್ವಿ. ಶೇಕ್ಸ್ಪಿಯರ್ ನಾಟಕಗಳನ್ನು ಅಭ್ಯಾಸ ಮಾಡಿ ವಾರ್ಷಿಕೋತ್ಸವದಲ್ಲಿ ನಾವು ಅದನ್ನು ಆಡ್ತಾಯಿದ್ವಿ. ಆದ್ದರಿಂದ ಸಂಸರ್ಗ ಚೆನ್ನಾಗಿತ್ತು, ಸ್ನೇಹದ ಸಂಸರ್ಗ ಚೆನ್ನಾಗಿತ್ತು, ಪರಿಸರ ಚೆನ್ನಾಗಿತ್ತು. ಆಗ ರಾಮಚಂದ್ರ ರಾಯರು ಅಂಥೇಳಿ ನನ್ನ ಕನ್ನಡ ಪಂಡಿತರು, ರೇವಣ್ಣವರು ಅಂಥೇಳಿ ಕನ್ನಡ ಪಂಡಿತರು. ರೇವಣ್ಣವರು ಹೇಳಿಕೊಟ್ಟ ಪಂಪನ ಪದ್ಯಗಳು ನಾನು ಮರ್ತೇ ಇಲ್ಲ. ಅರ್ಥ ಆಯ್ತಾ? ರಾಮಚಂದ್ರ ರಾಯರು ಅವಾಗ ತರಗತಿಯಲ್ಲಿ ವಾಕ್ಯರಚನೆ ತರಗತಿಯಲ್ಲಿ ದೊಡ್ಡಂಗೆ ಬಿಡ ಬಾಯಿಲಿ ಅದೇನೋ ಬರೋದಲ್ಲ, ಏನು ಬರದೆ ಅದು ಇಲ್ಲಿ ಓದು ಅಂಥೇಳಿ ವೇದಿಕೆ ಮೇಲೆ ಕರೆದ್ರು. ಆಗ ನಾನು ಓದಿದ್ದು ಮೊದಲನೇದು, ನನ್ನ ಗೆಳೆಯರೆಲ್ಲ ಕೇಳಿಸ್ಕೊಂಡು ಅದನ್ನು ಚಪ್ಪಾಳೆ ತಟ್ಟಿದ ಪದ್ಯ ಯಾವುದು ಅಂದರೆ, ತಂಪಿನ ಗುಂಪಿನ ಕೇದಗೆ ವನವೇ, ಕಂಪಿನ ಮಾಲೆಯ ಮುಡಿದಿಯ ಮನವೇ, ಕಂಪು ಇಂಪು ಎರಡೂ ಕೂಡಿ ಮನಸ್ಸನ್ನು ಕೇದಗೆ ವನವನ್ನು ಮಾಡಿ, ನೆರೆಹೊರೆಗೆಲ್ಲ ಬೀಳಲಿ ನೆರೆಹೊರೆಗೆಲ್ಲ ಪರಿಮಳ ಬೀರಿ ಬದುಕುವುದಾಗಲಿ ನನ್ನ ಗುರಿ ಅಂತ. ಬದುಕು ಅರ್ಥನೇ ಗೊತ್ತಿಲ್ಲ ನನಗೆ ಸರಿಯಾಗಿ, ಬದುಕಿನ ಆಯಾಮಗಳೇ ಗೊತ್ತಿಲ್ಲ. ಆದರೂ ಕೂಡ ಮೇಷ್ಟ್ರು ಬಳಸ್ತಾ ಇದ್ರಲ್ಲ, ಮೇಷ್ಟ್ರು ಶಾಲೆಯಲ್ಲಿ ಕನ್ನಡ ತರಗತಿಯಲ್ಲಿ ಬದುಕು ಇತ್ಯಾದಿ ಬಳಸ್ತಾ ಇದ್ರಲ್ಲ. ಆದ್ದರಿಂದ ಬದುಕುವುದಾಗಲಿ ನನ್ನ ಗುರಿ ಅಂತ ನನ್ನ ಗುರಿಯನ್ನು ನಿಶ್ಚಯವಾಗಿ ನಾನು ಹಾಗೆ ಹೇಳ್ಕೊಂಡಿದ್ದೀನಿ. ಆಮೇಲೆ ಪ್ರೌಢಶಾಲೆಯಿಂದ ಕಾಲೇಜಿಗೆ ಬಂದೆ, ಫಸ್ಟ್ ಗ್ರೇಡ್ ಕಾಲೇಜು. ಒಂದು 3,000 ಜನ ವಿದ್ಯಾರ್ಥಿಗಳು. ತುಮಕೂರು ಆಗಿದ್ದೇ ಜಿಲ್ಲೆಗೆ ಒಂದೇ ಕಾಲೇಜು, ಈಗ ಗಲ್ಲಿಗೆ ಕಾಲೇಜು. ಆದ್ದರಿಂದ ಜಿಲ್ಲೆಗೆ ಒಂದು ಕಾಲೇಜು. ನನಗೆ ಎಂಥೆಂಥ ಪ್ರೊಫೆಸರ್ಸು ಸಿಕ್ಕರು ಅಂತಂದರೆ, ಪ್ರೊಫೆಸರ್ H. G. ಸಣ್ಗುಡಯ್ಯ ಅಂತ, ಆಮೇಲೆ ಪ್ರೊಫೆಸರ್ GS ಸಿದ್ಲಿಂಗೇನವರು ಬದುಕಿದ್ದಾರೆ ಇನ್ನು. GS ಸಿದ್ಲಿಂಗೇನವರು, ಸಣ್ಗುಡಯ್ಯನವರು ತೀರೋದ್ರು. GS ಸಿದ್ಲಿಂಗೇನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರಲ್ಲ, ಶಿಕ್ಷಣ ಇಲಾಖೆಯ ಡೈರೆಕ್ಟರಾಗಿ ನಿವೃತ್ತರಾದರು ಅವರು. ಅವರೆಲ್ಲರ ಪ್ರೋತ್ಸಾಹ ನನಗೆ ತುಮಕೂರಲ್ಲಿದ್ದಾಗಲೇ ನಮ್ಮ ಕನ್ನಡ ಸಂಘಕ್ಕೆ ಬೇಂದ್ರೆಯನ್ನು ಕರೆಸಿದ್ವಿ, ಗೋಪಾಲಕೃಷ್ಣ ಅಡಿಗರನ್ನ ಕರೆಸಿದ್ವಿ, ಪ್ರೊಫೆಸರ್ V. ಸೀತಾರಾಮಯ್ಯನವ್ರನ್ನ ಕರೆಸಿದ್ವಿ. ಅರ್ಥ ಆಯ್ತಾ? ಆದ್ದರಿಂದ ಅಂಥ ಒಳ್ಳೆಯ ಸಂಸರ್ಗ ಅಂತ ಅನ್ಬೋದು, ಸರಿಯಾದ ಪದ ಅದು. ಸಂಸರ್ಗ ಅಂದರೆ ಆ ಸ್ನೇಹದ, ಆ ಪ್ರೀತಿಯ, ಆ ವಿಶ್ವಾಸದ ಅದು ವರ್ತುಲ. ಅಂಥ ವರ್ತುಲ ಸಿಕ್ಕಿದ್ರಿಂದ ನಾನು ನನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಾನಾಗ ಓದಿದ್ದೇನೆ, ನನಗೆ ಒಬ್ಬ ಸುಂದರರಾಜ ಅಯ್ಯಂಗಾರ್ ಮತ್ತು ಸಂಪತ್ ಅಯ್ಯಂಗಾರ್ ಅಂತ ಹೇಳಿ ಕನ್ನಡ ಪ್ರಾಧ್ಯಾಪಕರ ಜೊತೆಗೆ ಇಂಗ್ಲೀಷ್ ಪ್ರಾಧ್ಯಾಪಕರು ಆಗಿದ್ದರು. ಅವರು ಓಡ್ ಅಂತ ಓಡನ್ನು ಕಲಿಸಿದರು ತರಗತಿಯಲ್ಲಿ. ಓಟು ನೈಟಿಂಗೇಲ್ ನಮಗೆ ಪಠ್ಯವಾಗಿತ್ತು. ಅದನ್ನು ಓದಿ ಎಷ್ಟು ಜನ ಪಾಠ ಮಾಡ್ತಾಯಿದ್ರು ಅವರು ಅಂತಂದರೆ, ವಾಸ್ತವವಾಗಿ ಸುಂದರರಾಜ ಅಯ್ಯಂಗಾರು ಅಸುಂದರ ಮುಖ, ಅಮ್ಮಮ್ಮ ಬಂದು ಎಲ್ಲ ಇದಾಗಿರೋದು, ಕಪ್ಪು ಇದೆಲ್ಲ. ಆದರೆ ನಮಗೆ ಅವ್ರ ಪಾಠ ಚೆನ್ನಾಗಿ ಅರ್ಥ ಆಗ್ತಾ ಇದ್ರಿಂದ ನಾವು ಯಾವತ್ತೂ ತಾರತಮ್ಯ ಮಾಡಲೇ ಇಲ್ಲ. ಅವ್ರನ್ನ ಬಹಳ ಪ್ರೀತಿಯಿಂದ ನೋಡಿದ್ವಿ ನಾವು. ಆನಂತರ ನಾನು ಒಂದು ಸರಿ ತುಮಕೂರಿಗೆ ಹತ್ತಿರ ಇರ್ತಕ್ಕಂಥ ಗಣೇಶನನ್ನು ನೋಡೋದಕ್ಕೆ ಹೋದ್ವಿ, ಗೂಳೂರು ಗಣೇಶ ಅಂತ. ಆ ಗೂಳೂರು ಗಣೇಶನ ನೋಡಿ ನಾನೊಂದು ಓಡ್ ಯಾಕೆ ಬರಿಬಾರ್ದು ಅಂತ ಯೋಚನೆ ಮಾಡಿ, ಮೂರ್ತಿ ತಂದಿದ್ರು ಕೀರ್ತಿ ಅಂತ ಹೇಳಿ ಒಂದು ಓಡ್ ಬರೆದೆ. ಅದು ನಮ್ಮ ವಾರ್ಷಿಕ ಸಂಚಿಕೆಯಲ್ಲಿ ಅಚ್ಚಾಯ್ತದು. GM ಸಿದ್ದರಾಮಣ್ಣ ಹಾಸ್ಟೆಲಲ್ಲಿ ನಾನು ಫ್ರೀ ಬೋರ್ಡರ್, ಉಚಿತ ವಿದ್ಯಾರ್ಥಿ. ಅದರಲ್ಲಿ ಅಚ್ಚಾಗಿದೆ ಮೂರ್ತಿ ತಂದಿತ್ತು ಕೀರ್ತಿ ಅಂತ. ಅಲ್ಲಿಂದ ನಾನು ಓಡ್ಸನ್ನು ಬರೆಯೋಕ್ಕೆ ಶುರು ಮಾಡಿದೆ. ತುಂಬ ಇವತ್ತು ಹೆಮ್ಮೆಯಿಂದ ಹೇಳ್ಕೋಬೋದು ಅಂಥದ್ದು, ಇಡೀ ಜಗತ್ತಿನಲ್ಲಿ ಒಬ್ಬ ಕವಿ ಒಂದು 47 ಪ್ರಗಾತಗಳನ್ನೇನಾದರೂ ಬರೆದಿದ್ರೆ ಅದು ನಿಮ್ಮ ಎದುರಿಗಿರ್ತಕ್ಕಂಥ ದೊಡ್ಡರಂಗೇಗೌಡ.
ನನಗೆ ಓಡ್ ಅಂದರೆ ಬಹಳ ಇಷ್ಟ. ಸಂಗೀತ, ಅದರಲ್ಲಿ ಸಂಗೀತ ಇರುತ್ತೆ. ಮನಸ್ಸಿನಲ್ಲಿ ನಾವೇ ಬಲಮುರಿ ಮಾಡ್ಕೋತೀವಿ, ಮನಸ್ಸಲ್ಲಿ ನಾವೇ ಎಡಮುರಿ ಮಾಡ್ಕೋತೀವಿ. ನಾಯಕನ ಉದಾತ್ತತೆಯನ್ನು ಕುರಿತು ಹೇಳ್ತೀವಿ, ನಾಯಕನ ವಿಪ್ರಲಂಬವನ್ನು ಕುರಿತು ಹೇಳ್ತೀವಿ, ಆ ನಾಯಕನ ಶೋಕ ಹೇಳ್ತೀವಿ, ನಾಯಕಿಯ ಮಿಲನ ಹೇಳ್ತೀವಿ. ಒಂದು ರೀತಿಯಲ್ಲಿ ರೂಪಕ ಅದು. ಓಡ್ ಬರೆಯೋದು ಅಂತಂದರೆ ಅದೊಂದು ಸವಾಲಿನ ಕೆಲಸ. ಇಂಗ್ಲೀಷ್ನಲ್ಲಿ ಸಮೃದ್ಧವಾಗಿ ಬರೆದಿದ್ದಾರೆ. ಓಡ್ ಟು ನೈಟಿಂಗೇಲ್, ಓಡ್ ಟು ಟಿಂಟರ್ನಬೆ, ಓಡ್ ಟು ಸ್ಕೈಲಾರ್ಕ್, ಈ ಥರದ್ದು ಹೇಳಿ. ಬಹುಶಃ ನಾನು ಬರೆಯೋಕ್ಕೆ ಶುರು ಆದಮೇಲೆ ಇದರಲ್ಲಿ ಏನಾದರೂ ಹೊಸ್ತನ ಮಾಡಬೇಕು ಅಂಥೇಳಿ ನಾನು ಸ್ವಲ್ಪ ಸಾಮಾಜಿಕ ವಿಷಯಗಳನ್ನೂ ಕೂಡ ತಗೊಂಡು ಓಡನ್ನು ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಪಾಪಿ ಪ್ರಘಾತ, ವಿಜ್ಞಾನ ಪ್ರಘಾತ ಇತ್ಯಾದಿ ಪರಿಸರ ಪ್ರಘಾತಗಳನ್ನು, ಈ ಥರದ್ದೆಲ್ಲ ಬರೀತಾ ನನ್ನದೇ ಆದಂಥ ರೀತಿಯಲ್ಲಿ ನಾನು ಸ್ವಲ್ಪ ಮಾರ್ಪಾಡುಗಳನ್ನು ಮಾಡ್ತಾಯಿದ್ದೀನಿ. ಮಾರ್ಪಾಡುಗಳನ್ನು ಮಾಡ್ತಾಯಿದ್ದೀನಿ. ಆ ಮಾರ್ಪಾಡುಗಳು ಜನಕ್ಕೆ ಇಷ್ಟ ಆಗಿದೆ. ಪ್ರಧಾನ್ ಗುರುದತ್ ಅಂತ ಹೇಳಿ ಅವರು ನನ್ನ ಪ್ರಘಾತದ ಕೃತಿಗೆ ಮುನ್ನುಡಿ ಬರೀತಾ ನಾನು ಏನೇನು ಹೊಸ್ತನ ಮಾಡಿದ್ದೀನಿ ಅನ್ನೋದನ್ನು ಸುಮಾರು ಒಂದು 25-26 ಪುಟ ಮುನ್ನುಡಿಯಲ್ಲಿ ಅವರು ಹೇಳಿದ್ದಾರೆ. ನನ್ನ ಹೊಸ್ತನ ಏನು, ನಾನು ಸಾಂಪ್ರದಾಯಿಕ ಪ್ರಘಾತಗಳನ್ನು ಬಿಟ್ಟು ನನ್ನ ನೀಳ್ಗೀತೆಗಳಲ್ಲಿ ಬೇರೆ ಇನ್ನೇನೇನು ಹೊಸದನ್ನು ಸೇರಿಸಿದ್ದೇನೆ, ಹೊಸ ಕಾಯಕಲ್ಪ ಮಾಡಿದ್ದೇನೆ, ಅದರಲ್ಲಿ ಏನು ನನ್ನ ಕೃಷಿ ಅನ್ನೋದು ಗೊತ್ತಾಗುತ್ತೆ. ನನಗೆ ಪ್ರಘಾತಗಳ ಬಗ್ಗೆ ಒಂದು ಸೈಟೇಷನ್ ಬಂತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ, ಸರ್ಟಿಫಿಕೇಟ್ ಅದು. ಆಗ ಬರೀ 34 ಪ್ರಘಾತ ಬರೆದಿದ್ದೆ. 34 ಪ್ರಘಾತ ಬರೆದಾಗಲೇ ನನಗೆ ಸರ್ಟಿಫಿಕೇಷನ್ ಬಂತು. ಆ ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ತರಂಗ ಪತ್ರಿಕೆ ಪ್ರಘಾತ ಪ್ರವೀಣ ಅಂತ ಹೆಸರಿಟ್ಟು ಮುಖಪುಟದಲ್ಲಿ ಕವರ್ ಸ್ಟೋರಿ ಮಾಡಿದರು. ಅದೆಲ್ಲ ನನಗೆ ಖುಷಿಯನ್ನು ಕೊಟ್ಟಂಥ ವಿಷಯ. ಅದರಿಂದ ನಾವು ಒಬ್ಬ ವ್ಯಕ್ತಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಮುಖ್ಯ. ಪತ್ರಿಕೆಗಳ ಪ್ರೋತ್ಸಾಹ, ಬಾನುಲಿಯ ಪ್ರೋತ್ಸಾಹ, ದೂರದರ್ಶನದ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ, ವಿದ್ಯಾರ್ಥಿನಿಯರ ಪ್ರೋತ್ಸಾಹ, ನಮ್ಮ ಸಹಪಾಠಿಗಳ ನಿಜವಾಗಿರ್ತಕ್ಕಂಥ ಪ್ರೋತ್ಸಾಹ. ಜನ ನಾವು ಓದಿದಾಗ ಅಯ್ಯೋ ಅವನ ಪಾಡಿಗೆ ಅವನು ಓದ್ಕೊಂಡು ಹೋಗ್ತಾನೆ ಅಂತೇಳಿ ನಮ್ಮ ಪಾಡಿಗೆ ನಾವು ಎದ್ದೋಗೋಣ ಅಂಥೇಳಿ ಅಲ್ಲ. ಜನ ಅದನ್ನು ಗಂಭೀರವಾಗಿ ಸ್ಪಂದಿಸಿದಾಗ ನಮಗೆ ಹುರುಪು ಬರುತ್ತೆ. ಅವ್ರ ಚಪ್ಪಾಳೆ ಅಂದರೆ ಸ್ಪಂದನ ನಮಗೆ ಇನ್ನಷ್ಟು ಅದನ್ನು ಒತ್ತಿ ಹೇಳಬೇಕು ಅಂತ ಅನಿಸುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. ಹಾಗೆ ಹೊಸದನ್ನು ಬರೀಬೇಕು ಅಂತಲೂ ನಾವು ಪ್ರಯತ್ನ ಮಾಡ್ತೀವಿ. ಹೀಗೆ ನಾನು ಇವತ್ತು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೈಯಾಡಿಸಿದ್ದೇನೆ. ಎಲ್ಲ ಕಡೆಯೂ ಕೂಡ ಕಥೆಗಳು ಬರೆದಿದ್ದೇನೆ, ಕವಿತೆಗಳನ್ನು ಬರೆದಿದ್ದೇನೆ, ನೀಳ್ಗತೆಗಳನ್ನು ಬರೆದಿದ್ದೇನೆ, ಹಾಡುಗಳನ್ನು ಬರೆದಿದ್ದೇನೆ, ಭಾವಗೀತೆಗಳನ್ನು ಬರೆದಿದ್ದೇನೆ, ಒಂದು ರೀತಿಯಲ್ಲಿ ಪ್ರವಾಸ ಕಥನಗಳನ್ನು ಬರೆದಿದ್ದೇನೆ. ಆಮೇಲೆ 6 ಪ್ರವಾಸ ಕಥನಗಳನ್ನು ಪದ್ಯ ರೂಪದಲ್ಲಿ ಬರೆದಿದ್ದೇನೆ. ಬರೀ ಗದ್ಯದಲ್ಲಿ ಎಲ್ಲರೂ ಬರೀತಾರೆ, ಪದ್ಯ ರೂಪದಲ್ಲಿ ಬರೆದಿದ್ದೇನೆ. ನಾನು ಏನೇನು ಜಗತ್ತಿನಲ್ಲಿ ಕಂಡೆ ಅಂತ ಒಂದು 13-14 ಸಾರಿ ವಿಶ್ವ ಪ್ರವಾಸ ಮಾಡಿದ್ದೇನೆ. ದೊಡ್ಡರಂಗೇಗೌಡ ತನ್ನ ಕೈಯಲ್ಲಿ ಜೇಬಲ್ಲಿ ದುಡ್ಡಿಟ್ಕೊಂಡಲ್ಲ, ತಲೆಯಲ್ಲಿ ಮೆದುಳು ಇಟ್ಕೊಂಡು ಅಷ್ಟೇ. ಆದ್ದರಿಂದ ಬೇರೆ ಬೇರೆಯವರು ನನ್ನನ್ನು ಕರೆದಿದ್ದಾರೆ. ಬೇರೆ ಬೇರೆ ರಾಜ್ಯಗಳು, ದೇಶದವರು, ಸಂಘ ಸಂಸ್ಥೆಗಳು, ಅಲ್ಲೆಲ್ಲ ಪದ್ಯಗಳು ಓದಿದ್ದೇನೆ, ಹಾಡಿದ್ದೇನೆ, ವ್ಯಾಖ್ಯಾನ ಮಾಡಿದ್ದೇನೆ. ಆಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆಯ ಇತಿಹಾಸ ಹೇಳಿದ್ದೇನೆ, ಕನ್ನಡದ ಹಿರಿಮೆ ಗರಿಮೆಗಳನ್ನು ಕುರಿತು ಮಾತಾಡಿದ್ದೇನೆ, ಜಾನಪದದ ಮೌಲ್ಯಗಳನ್ನು ಕುರಿತು ಮಾತಾಡಿದ್ದೇನೆ. ಒಟ್ಟಿನಲ್ಲಿ ನಿರಂತರವಾಗಿ ಕನ್ನಡದ ಸಾಹಿತ್ಯದ ಸಂಸರ್ಗದ ಜೊತೆಯಲ್ಲಿ ಇರಬೇಕು ಅಷ್ಟೇ. ನನ್ನ ತಾಯಿ ಸರಸ್ವತಿ ಒಲಿಬೇಕು, ನನಗೆ ನಂಬಿಕೆ. ತಾಯಿ ಸರಸ್ವತಿ ಒಲಿಲಿಲ್ಲ ಅಂತಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಹೊತ್ತಿಗೊದಗದ ಮಾತು ಊಟಕ್ಕಿಲ್ಲದ ಉಪ್ಪಿನಕಾಯಿ. ಆದ್ದರಿಂದ ಹೊತ್ತಿಗೆ ಸರಿಯಾಗಿ ಮಾತು ಒದಗಬೇಕು. ವೇದಿಕೆ ಮೇಲೆ ಭಾಷಣಕ್ಕೆ ನಿಂತಹ ಸಂದರ್ಭದಲ್ಲಿ ಅದು ಬರಬೇಕು, ಸ್ಫುರಿಸ್ಬೇಕು ತಾನಾಗಿ. ಅಂತರಂಗದ ಭಾವ ಸರಿತೆಯೇ ಕವಿತೆ. ಸರಿತೆ ದೊಡ್ಡ ಪದ, ತುಂಬ ದೊಡ್ಡ ಗಂಗಾ ನದಿಗೆ ಸರಿತೆ ಅಂತೀವಿ, ಬ್ರಹ್ಮಪುತ್ರ ನದಿಗೆ ಸರಿತೆ ಅಂತೀವಿ. ಅದು ಅಂತರಂಗದ ಭಾವ ಸರಿತೆ. ಅದು ಒಮ್ಮೆಗೆ ಚಿಮ್ತದೆ. ಆಗ ಅದನ್ನು ಹಿಡಿದಿಡುವಂಥ ನಿಯಂತ್ರಣ ಬೇಕು. ಕವಿಗೆ ತದೇಕ ಚಿತ್ತತೆ ಬೇಕು ಮತ್ತು ಧ್ಯಾನ ಬೇಕು. ಆಮೇಲೆ ಬರೆಯೋಣ, ಬೆಳಗ್ಗೆ ಬರೆಯೋಣ, ಎದ್ದು ಕಾಫಿ ಕುಡಿತಾ ಬರೆಯೋಣ, ಆ ಥರ ಅಲ್ಲ. ಆ ಸ್ಫೂರ್ತಿ ಬಂದಾಗ ಬರೆದು ಬಿಡಬೇಕಷ್ಟೇ. ನಾನು ಮಧ್ಯರಾತ್ರಿ 1 ಗಂಟೆ ಆದರೂ ಕೂಡ ಲೈಟ್ ಹಾಕಿ ಪೆನ್ನು ಹಾಳೆ ತೊಗೊಂಡು ಬರೆದು ಬಿಡ್ತೀನಿ. ಆದ್ದರಿಂದ ಏಕೆ ಅಂತಂದರೆ ಅದು ಆ ಸ್ಫೂರ್ತಿ ಯಾರು ಹೋಗುತ್ತೆ. ಅದನ್ನೇ ವರ್ಡ್ಸ್ವರ್ತ್ ಹೇಳ್ತಾನೆ, ದೇ ಫ್ಲ್ಯಾಶ್ ಅಪ್ ಆನ್ ದಿ ಇನ್ವರ್ಡ್ ಐ ಅಂತ. ಫ್ಲ್ಯಾಶ್ ಅಷ್ಟೇ, ಮಿಂಚೋದು, ಕೋಲ್ ಮಿಂಚು.
ಒಂದು ಕವಿತೆ ಅನ್ನೋದು ಒಂದು ಕೋಲ್ ಮಿಂಚು, ಅದನ್ನು ಹಿಡಿದಿಡಬೇಕು. ಆ ಹಿಡಿದಿಡಬೇಕಾದ್ರೆ ಸಂಯಮ ಬೇಕು, ತಾಳ್ಮೆ ಬೇಕು, ಪದಕೋಶ ಬೇಕು, ಸಂಕಲ್ಪ ಬಲ ಬೇಕು, ಅಭೀಪ್ಸೆ ಬೇಕು, ಮಹತ್ವಾಕಾಂಕ್ಷೆ ಇರಬೇಕು. ಮಹತ್ವಾಕಾಂಕ್ಷೆ ಬಹಳ ಮುಖ್ಯ. ಸರ್, ಮುಂದೆ ನೀವು ಹಲವಾರು ಚಲನಚಿತ್ರ ಗೀತೆಗಳನ್ನು ಹೇಳಿದ್ರು. ಅದು ಹೇಗೆ ಶುರುವಾಯಿತು? ಅದು ಮೊದಲಿಗೆ ಹೇಗೆ ಅವಕಾಶ ಬಂತು? ಅಥವಾ ನೋಡಿ, ನಾನು ಸಿ ಅಶ್ವಥ್ ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗುವ ಅನೇಕ ನಾಟಕಗಳಿಗೆ ನಾನು ಹಾಡುಗಳು ಬರ್ಕೊಟ್ಟಿದ್ದೇನೆ, ಅವರು ಸಂಗೀತ ಮಾಡಿದ್ದಾರೆ. ಅದು ಮುಂದೆ ಎಲ್ಲಿವರೆಗೆ ಹೋಯಿತು ಅಂತಂದರೆ, ಇದನ್ನು ಗಮನಿಸಿದಂಥ KSL ಸ್ವಾಮಿ ಬಹಳ ಮುಖ್ಯ ನನಗೆ. ಅವರೇ ಮೊಟ್ಟ ಮೊದಲು ನನ್ನನ್ನು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿಸಿದವರು. ನನಗೆ ಮತ್ತು ಡಾಕ್ಟರ್ ಚಂದ್ರಶೇಖರ್ ಕಂಬರ್ಗೆ ಮತ್ತು MN ವ್ಯಾಸರಾವ್ಗೆ 3 ಜನ ಕರ್ಕೊಂಡೋದ್ರು. ಕೊನೆ ಗಳಿಗೆಯಲ್ಲಿ ಚಂದ್ರಶೇಖರ್ ಕಂಬರ್ ಬರಲಿಕ್ಕಾಗಲಿಲ್ಲ ಅಷ್ಟೇ. ಆದರೆ ಪದ್ಯ ಬರೆದು ಕಳಿಸಿದ್ರು ಅವರು. ನಾವು ನೇರವಾಗಿ, ನಾನು ವ್ಯಾಸ ಆತ್ಮೀಯ ಗೆಳೆಯರು, ಏಕವಚನದ ಗೆಳೆಯರು, ಹೋಗಿ ಹಾಡು ಬರೆದ್ವಿ ನಾವು. KSL ಸ್ವಾಮಿಯವರು ಹೇಳಿದರು, ರವಿ ಅಂತ ಫೇಮಸ್ ಅವರು, ರವಿಯವರು ನಿಮ್ಮ ಮೈಸೂರಿನವರು, ನಮ್ಮ ಮೈಸೂರಿನವರು. ರವಿಯವರು ಹೇಳ್ತಾ ಇದ್ರು ಯಾವಾಗಲೂ ಕೂಡ, ಒಂದು 2-3 ದಿವಸ ಬೇಕಾಗುತ್ತೆ ನಿಮಗೆ ಹಾಡು ಬರೀಲಿಕ್ಕೆ ಅಂತ ಅನಿಸುತ್ತೆ, 3 ದಿವಸ ರಜಾ ಹಾಕ್ಬಿಟ್ಟು ಬನ್ನಿ ಅಂತಂದ್ರೆ 3 ದಿವಸ ರಜಾ ಹಾಕಿ ಹೋದ್ವಿ. ನಿಜ ಹೇಳಬೇಕು ಅಂದರೆ 9 ಗಂಟೆಗೆ ಹಾಡು ಬರೆಯೋಕ್ಕೆ ಕೂತ್ಕೊಂಡು 12ವರೆಗೆಲ್ಲ ಹಾಡು ಮುಗಿದೋಗಿತ್ತು. ಮೇಷ್ಟ್ರೆ ಎಲ್ಲಾದರೂ ಹೋಗಿ ನೀವು ಇವಾಗ ಮದ್ರಾಸ್ ಆದರೂ ಸುತ್ತಿ, ಬೀಚ್ ಆದರೂ ಸುತ್ತಿ, ಎಲ್ಲಾದರೂ ಹೋಗಿ 2 ದಿವಸ CL ನಿಮ್ಮ ಕಾಲೇಜ್ಗೆ ವಾಪಸ್ ಕೊಟ್ಬಿಡಿ, ತಿರುಗಿ 2 ದಿವಸ ಬೇಕಾಗಿದೆ. ವಿಜಯ ಭಾಸ್ಕರ್ ಓದೋದು ನಾನು ಇನ್ನೊಂದು ವಾರ, ಮುಂದಿನ ವಾರ ಹೇಳಿ ಕಳಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿ ಹಾಡು ಬರ್ಕೊಟ್ರಿ ನೀವು ಅಂತ. ಪ್ರಾಸ ಎಲ್ಲ ಚೆನ್ನಾಗಿ ಕೊಡಿಸ್ತೀರಾ, ವಿಷಯ ಸಂಗ್ರಹಿಸ್ತಿರ್ತಾರ, ಮ್ಯೂಸಿಕಲ್ ಆಗಿದೆ ನಿಮ್ಮ ಲ್ಯಾಂಗ್ವೇಜ್ ಅಂತ ಹೇಳಿದರು. ಹಾಗೆ ನಾನು ವಿಜಯ ಭಾಸ್ಕರ್, KSL ಸ್ವಾಮಿ, ಇದೇ ಸಂದರ್ಭದಲ್ಲಿ ಹೇಳಬೇಕಾದಂಥ ಮತ್ತೊಂದು ದೊಡ್ಡ ಹೆಸರು ಪುಟ್ಟಣ್ಣ ಕಣಗಾಲ್, ಅಂಥವರ ಗರಡಿಯಲ್ಲಿ ಪಳಗಿದವನು. MR ವಿಠಲ್ ಕೈ ಕೆಳಗೂ ಕೆಲಸ ಮಾಡಿದ್ದೀನಿ. ಸುಮಾರು 70 ಜನ ಸಂಗೀತ ನಿರ್ದೇಶಕರ ಕೈ ಕೆಳಗೆ ಹಾಡುಗಳು ಬರೆದಿದ್ದೇನೆ. ನಾನು ಬರೆದಿರೋ ಕವಿತೆಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ, ಅವರು ಕೊಟ್ಟ ಟ್ಯೂನ್ಗಳಿಗೆ ನಾನು ಕವಿತೆಗಳು ಬರೆದಿದ್ದೇನೆ. ಪರಸ್ಪರ ಗಂಡ ಹೆಂಡತಿ ಸಂಬಂಧ, ಈ ಸಂಗೀತ ನಿರ್ದೇಶಕ ಮತ್ತು ಗೀತ ರಚನಕಾರನ ಅನ್ಯೋನ್ಯ ದಾಂಪತ್ಯ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವ್ಯತ್ಯಾಸ ಆಗೋಗುತ್ತೆ. KV ಮಹಾದೇವನ್ನಂಥ ದಕ್ಷಿಣ ಭಾರತದ ಬಹಳ ದೊಡ್ಡ ಸಂಗೀತ ನಿರ್ದೇಶಕರು, ಅವರು 80ಕ್ಕೂ ಹೆಚ್ಚು ವರ್ಷ ಬದುಕಿದರು. ಭಾರ್ಗವ ಅವರು ನನ್ನನ್ನು ಅವ್ರ ಮುಂದೆ ಕರ್ಕೊಂಡೋಗಿ ಕೂಡಿಸಿ, ಹೀ ಈಸ್ ಅವರ್ ರೈಟರ್ ಅಂತ, ಕವಿಂಜ ವಣಕಮ್ ಅಂತ ಹೇಳಿದರು, ಕವಿಗಳೇ ನಮಸ್ಕಾರ ಅಂತ ಹೇಳಿದರು. ಸೊಲ್ಲುಂಗ ಅಂತ ಹೇಳಿದ್ರು, ಅಂದರೆ ನೀನು ಸಿಚುಯೇಷನ್ ಹೇಳು ಅಂತ ಭಾರ್ಗವಾಗಿ ಹೇಳಿದರು. ಭಾರ್ಗವ ನನಗೆ ಮತ್ತು KV ಮಹಾದೇವನಿಗೆ ಒಂದೇ ಸರಿ ಹೇಳಿದರು. ಆಗ ಮ್ಯೂಸಿಕ್ ಡೈರೆಕ್ಟರ್ KV ಮಹಾದೇವನ್ ಹೇಳಿದರು, 5 ಕೊಡುಂಗ ಕವಿಂಜರ್, 5 ಕೊಡುಂಗ, ನೀವು ಬರ್ಕೊಡಿ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತೇಳಿ. ಅವರು ತಮಿಳ್ನವರು. ಆದರೆ ನಾನು ಕೇಳಿದೆ, ಹೇಗೆ ಮ್ಯೂಸಿಕ್ ಮಾಡ್ತೀರಾ ಅಂತ. ನಿಮ್ಮ ಪದ್ಯದಲ್ಲೇ ಲಯ ಇರುತ್ತೆ ಅಂತ. ನಾನು ಪದ್ಯ ಬರೆದಿದ್ದಾದಮೇಲೆ ಓದಿ ಅಂತಂದರು. ಓದಿದೆ, ಇನ್ನೊಂದು ಸರಿ ಓದಿದೆ. ಅಂತ ಹೇಳಿಬಿಟ್ಟು ಶುರು ಮಾಡಿದರು ಹಾರ್ಮೋನಿಯಂ ನುಡಿಸೋದಕ್ಕೆ. ಪುಗಳಿಂದೆ ಅಂತ ಹೇಳಿ ಅವರ ಅಸ್ಟೆಂಟ್, ಏನು ಮೀಟ್ರಿಕಲ್ ಆಗಿದೆ ಸರ್ ಅಂತ ಹೇಳಿ. ನಾ ಕಂಡೆ ನಿನ್ನ ಮಧುರ ಮಧುರ ಗಳಿಗೆಯಲಿ, ನೀ ತಂದೆ ಲಾಸ್ಯ ಪಲುಕು ಪಲುಕು ಹೆಜ್ಜೆಯಲಿ, ಸಂತೋಷದ ಅಲೆ ಅಲೆಯಲ್ಲಿ ಸಂಗೀತ ತೇಲಿ ತೇಲಿ, ಈ ಥರ ಬರ್ಕೊಂಡೋದೆ. ಆದ್ದರಿಂದ ನಾನು ಏನು ಹೇಳ್ತೀನಿ, ಎಲ್ಲ ಸಂಗೀತವೂ, ಎಲ್ಲ ಶ್ರುತಿಯೂ, ಎಲ್ಲ ತಾಳಜ್ಞಾನವೂ ಪದ್ಯದಲ್ಲೇ ಇರುತ್ತೆ. ಬರೆಯುವ ಪದ್ಯ, ನಾನು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿದವನಲ್ವ, ಶಿಸ್ತಿಂದ ಅಧ್ಯಯನ ಮಾಡಿದವನು. BSc ಹುಡುಗ, BSc ಆದಮೇಲೆ ಕೆಲಸಕ್ಕೆ ಸೇರಿದೆ RMSಲ್ಲಿ. RMSಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡ್ಕೊಂಡು ಹಗಲತ್ತು ಓದ್ದವನು. BA ಆನರ್ಸ್ ಮಾಡಿದೆ, MA ಮಾಡಿದೆ,
ಜರ್ನಲಿಸಮ್ ಮಾಡಿದೆ. BA ಆನರ್ಸಲ್ಲಿ ನಮಗೆ 10 ಪೇಪರ್ಸು, MA ನಲ್ಲೂ 10 ಪೇಪರ್ಸು. ಹಾಗೆ ಕ್ಲಾಸಿಕಲ್ ಪೊಯಿಟ್ರಿನ ನಾವು ಚೆನ್ನಾಗಿ ಕ್ಲಾಸಿಕ್ಸ್ ಅಂತೀವಿ. ಆ ಕ್ಲಾಸಿಕ್ಸನ್ನು, ಪಂಪನ್ನು, ರನ್ನ ಚೆನ್ನಾಗಿ ಓದುವ, ಅಧ್ಯಯನ ಮಾಡುವ, ಅವರ ಎಸೆನ್ಸ್ ಅಂತೀವಲ್ಲ, ಸಾರ, ಅದನ್ನು ಹೀರುವಂಥ ಇದು. ಆದ್ದರಿಂದ ನಾವು ತಾಳಬದ್ಧವಾಗೇ ಬರಿತೀವಿ. ವ್ಯಾಕರಣ ಗೊತ್ತು ನಮಗೆ, ವ್ಯಾಕರಣವನ್ನು ಚೆನ್ನಾಗಿ ಕಲಿತೀವಿ. ಶಬ್ದಮಣಿ ದರ್ಪಣ, KC ರಾಜನ ಶಬ್ದಮಣಿ ದರ್ಪಣನ ಚೆನ್ನಾಗಿ ಓದ್ಕೊಂಡಿದ್ದೀವಿ. ಅಂದರೆ ಅರ್ಥ ಏನು ಅಂತಂದರೆ, ಒಬ್ಬ ಲೇಖಕ ಎಷ್ಟು ವ್ಯುತ್ಪತ್ತಿ ಜ್ಞಾನ, ಉತ್ಪತ್ತಿ ಅಲ್ಲ, ವ್ಯುತ್ಪತ್ತಿ. ಆ ವ್ಯುತ್ಪತ್ತಿ ಅಂತಂದರೆ ಪೂರ್ವಜರನ್ನ ಓದ್ಕೊಳ್ಳೋದು, ಪೂರ್ವದವ್ರನ್ನ ಅಧ್ಯಯನವನ್ನು ಮಾಡೋದು, ಮಹಾಕಾವ್ಯಗಳನ್ನು ಗಳಿಕೆ ಮಾಡ್ತಕ್ಕಂಥದ್ದು. ನಮ್ಮದೇ ಆದಂಥ ಸರಕು, ಕಮಾಡಿಟಿ ಅಂತೀವಿ. ನಮ್ಮದೇ ಆದಂಥ ಮೆದುಳಿನ ತುಂಬ ನಾವು ವಿಷಯಗಳನ್ನು ತುಂಬಿಕೊಳ್ಬೇಕು. ಆ ವಿಷಯಗಳನ್ನು ತುಂಬಿಕೊಂಡ್ರೆ ಅದು ವ್ಯುತ್ಪತ್ತಿ. ಅದು ಸಮಯ ಸಂದರ್ಭದಲ್ಲಿ ಕೆಲಸಕ್ಕೆ ಬರುತ್ತೆ. ಕವಿಗೆ ಅವನ ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಮಾತು ಅನುಕೂಲಕ್ಕೆ ಬರುತ್ತೆ. ಎಲ್ಲೋ ಆಕ್ಸಿಡೆಂಟ್ ನೋಡ್ತೀವಿ, ಎಲ್ಲೋ ಏನೋ ಇದಾಗುತ್ತೆ, ಪ್ರಳಯ ನೋಡ್ತೀವಿ, ಎಲ್ಲೋ ಕಾರುಗಳೆಲ್ಲ ಕೊಚ್ಚಿ ಹೋಗ್ತಾ ಇರುತ್ತೆ, ಎಲ್ಲೋ ಬೆಟ್ಟ ಕುಸಿತಾ ಇರುತ್ತೆ. ಪ್ರತಿಯೊಂದು ಅದನ್ನು ನೋಡೋದ್ರಿಂದ ನಿಮಗೆ ಒಂದು ಸಾಮಾನ್ಯ ಜ್ಞಾನ ವಿಶೇಷ ಆಗಿ ತೆರಕೋತಾ ಹೋಗ್ತದೆ. ಅನುಭವ ಅನ್ನೋದು ಅಂಬರದಷ್ಟು ವಿಶಾಲ ಆಗಬೇಕು. ಬರವಣಿಗೆ ಕಡಿಮೆ ಆದರೂ ಪರವಾಗಿಲ್ಲ, ಸಹೃದಯತೆ ಹೇಗಿರಬೇಕು ಅಂದರೆ ಭೂಮಿ ತಾಯಿಯಷ್ಟು ವಿಶಾಲವಾಗಿ ಇರಬೇಕು, ವಿಸ್ತಾರವಾಗಬೇಕು. ಆಗ ನಿಮ್ಮ ಮನಸ್ಸು ಗಂಗೆ ಹಾಗೆ ಪರಿಶುದ್ಧ ಇದ್ದರೆ ಕಾವ್ಯ ಚೆನ್ನಾಗಿ ಬರುತ್ತೆ, ಸ್ಫುರಿಸುತ್ತೆ. ಫೇಮಸ್ ಹಾಡುಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಹೃದಯ ಸಮುದ್ರ ಬಹಳನೇ ಜನಪ್ರಿಯ. ಇಂದಿಗೂ ಆರ್ಕೆಸ್ಟ್ರಾಸಲ್ಲಿ ಆ ಹಾಡು ಒಂಥರ ಕ್ಲೈಮ್ಯಾಕ್ಸ್ ಥರ ಹಾಡು. ಸೊ ಆ ಹಾಡಿನ ಬಗ್ಗೆ ಅಲ್ಲಿ ಕಥಾನಾಯಕ ಅವನ ತನ್ನ ಸಂಗಾತಿಯೇನೋ ಅನ್ನೋ ಹಾಗಿರುವ ಅಶ್ವವನ್ನು ಹಚ್ಕೊಂಡ್ಬಿಟ್ಟಿರ್ತಾನೆ ಮಾನಸಿಕವಾಗಿ. ಮನೆಯಲ್ಲಿ ಒಂದು ಬೆಕ್ಕು ಸತ್ತೋದ್ರೆ, ನಾವು ಸಾಕಿದ ನಾಯಿ ಸತ್ತೋದ್ರೆ ಎಷ್ಟು ಅಳ್ತೀವಿ, ಮಗು ತೀರೋದ್ರೆ ಈ ಥರ. ಅದೇ ಥರ ಅವನಿಗೆ, ನಾಯಕನಿಗೆ ತಾನು ಸಾಕಿ ಸಲಹಿ ಮೈಯುಜ್ಜಿ ಸ್ನಾನ ಮಾಡಿಸಿ, ಉರುಳಿ ತಿನ್ನಿಸಿ, ಅದನ್ನು ಎಲ್ಲ ರೀತಿಯಲ್ಲಿ ಮಾಲಿಷ್ ಮಾಡಿ, ಎಲ್ಲ ರೀತಿಯಲ್ಲಿ ಅದನ್ನು ಪೋಷಿಸಿದಂಥ ಕುದುರೆ ತೀರು ಹೋಗಿದೆ ಅಂತಂದಾಗ ಅವನು ಅದನ್ನು ಸುಮ್ಮನೆ ಅದು ಹಾಕಿ ಅಲ್ಲೆಲ್ಲಾದರೂ ಹೂಳ್ಬಿಡಿ ಅಂತ ಹೇಳೋ ಅಲ್ಲ. ಮೊದಲೇ ಅವನು ಕಥಾನಾಯಕ ಭಾವುಕ. ಅಲ್ಲಿ CR ಸಿಂಹ ನನಗೆ ತುಂಬ ಚೆನ್ನಾಗಿ ಹೇಳಿದ್ರು, ಇಲ್ಲಿ ಕ್ಲಿಕ್ ಆಗ್ಬೇಕು ಮೇಷ್ಟ್ರು ಅಂತಂದರು. ಇದು ಒಳ್ಳೆ ಅವಕಾಶ ನೋಡಿ, ನೀವು ಚೆನ್ನಾಗಿ ಬರ್ಕೊಡಿ ಅಂತ. ಬಂಗಾರಪ್ಪನವ್ರು ಇದ್ರು ಅವಾಗ. ಬಂಗಾರಪ್ಪನವ್ರು ಅದರ ಪ್ರೊಡ್ಯೂಸರ್. ಕುಮಾರ್ ಬಂಗಾರಪ್ಪನ ಇದ್ದರು, ಮಧು ಬಂಗಾರಪ್ಪ ಕೂಡ ಇದ್ದರು. ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಹೇಳಿದರು ಅವರು, ಎಷ್ಟು ಚೆನ್ನಾಗಿದೆ ಅಂತಂದರೆ, ಬಂಗಾರಪ್ಪನವರು, ಅಲ್ಲ ರೀ, ಆ ಮೇಷ್ಟ್ರನ್ನ ಈ 4 ಗೋಡೆ ನಡುವೆ ಕೂಡಿಸ್ಕೊಂಡು ಹಾಡು ಬರೀರಿ ಅಂದರೆ ಏನು ಬರೀತಾರೆ, ಕರ್ಕೊಂಡೋಗ್ರಿ ನಂದಿ ಬೆಟ್ಟಕ್ಕೆ, ಅಲ್ಲಿ ಹೋಟ್ಲ್ ಸ್ಕೈಲೈನೆಲ್ಲ ಎಲ್ಲಾದ್ರೂ ರೂಮ್ ಮಾಡಿಕೊಟ್ಬಿಟ್ಟು ನಂದಿ ಬೆಟ್ಟ ಎಲ್ಲ ಸುತ್ತಾಡಲಿ, ನೀವೆಲ್ಲ ಸುತ್ತಾಡ್ರಿ, ಸಂಗೀತ ರಾಜ ನೀನು ಹೋಗಪ್ಪ ಅಂಥೇಳಿ ಅಲ್ಲಿ ಹೋದ್ವಿ ನಾವು. ಅಲ್ಲಿ ಹೋಗಿ ಸುತ್ತಾಡಿಕೊಂಡು ಎಲ್ಲ ಮಾಡಿಕೊಂಡು ಸಂಗೀತ ರಾಜನ ಟ್ಯೂನ್ ಕೇಳಿಕೊಂಡು ಆ ಗುನುಗಿಗೆ ನಾನು ಹಾಡನ್ನು ಬರೆದೆ. ಸ್ವಲ್ಪ ವೈಭವೀಕರಿಸಿದ್ದೀನಿ, ಹೆಚ್ಚು ವೈಭವೀಕರಿಸಿದ್ದೀನಿ. ಸೂರ್ಯಚಂದ್ರನ ಕಣ್ಗಳು, ಈ ಥರದ್ದೆಲ್ಲ ಸ್ವಲ್ಪ ಗಾಳಿನೇ ವೇಗವಾದ ಗಾಳಿ, ನಿನ್ನ ಕಾಲು ಇತ್ಯಾದಿ ಆದಂಥ ರೀತಿಯಲ್ಲಿ. ಸಾಮಾನ್ಯವಾಗಿ ಇದು ಅತಿರೇಕದ ವರ್ಣನೆ, ಆದರೆ ಕಾವ್ಯದಲ್ಲಿ ತಟ್ಕೊಳ್ಳುತ್ತೆ. ಸನ್ನಿವೇಶ ಇರಬೇಕು, ಸನ್ನಿವೇಶದಲ್ಲಿ ನಿಲ್ಲಬೇಕದು. ಆಮೇಲೆ ಬಂಗಾರಪ್ಪನವ್ರಿಗೆ ಭಾಳ ಇಷ್ಟ ಆಯಿತು. ಕೂತ್ಕೊಂಡು ಈ ಥರ ಮಾತಾಡ್ತಾ ಇರಬೇಕಾದ್ರೆ ಯಾರ ಹತ್ರ ಹಾಡಿಸೋದು ಅಂಥೇಳಿ, ನಾನಂತೂ ಮಲಾಜಿಲ್ಲದೆ ಅಣ್ಣವ್ರ ಹತ್ರ ಹಾಡಿಸ್ಬೇಡ ಅಂತ. ರಾಜ್ಕುಮಾರ್ ಹಾಡಿದ್ರೆ ಇದಕ್ಕೆ ಬೆಲೆ ಇರುತ್ತೆ, ಯಾಕೆಂದರೆ ಕಂದ ಪದ್ಯದ ರೀತಿಯ ಮಟ್ಟಿದೆ ಇದರಲ್ಲಿ. ಆಮೇಲೆ ಆ ಎನರ್ಜಿ ಬೇಕು ಅದಕ್ಕೆ ಹಾಡೋದಕ್ಕೆ, ಅವ್ರಿಗೆ ಸಸ್ಟೈನ್ ಮಾಡೋ ಗುಣ ಇದೆ. ಅಣ್ಣವ್ರ ಹತ್ರ ಹಾಡ್ಸೋಣ ಅಂತ ಎಲ್ಲರೂ ಹೋದ್ವಿ, ಎಲ್ಲರೂ ಅವ್ರ ಮನೆಗೆ ಹೋದ್ವಿ. ಅವರು ಕಾಫಿ ಕುಡಿತಾ ಕೂತಿದ್ರು. ಈ ಥರ ಹೇಳಿದ್ವಿ, ಏನು ಇಷ್ಟು ಜನ ಬಂದುಬಿಟ್ರಿ ಏನು ಅಂತ ಕೇಳಿದ್ರು. ಕುಮಾರ್ ಬಂಗಾರಪ್ಪ ಹೋಗಿ ಈ ಥರ ನಮ್ಮದೇನೋ ಒಂದು ಪ್ರಾಜೆಕ್ಟ್ ಇದೆ, ಹಾಡಬೇಕು ಅಂತ. ಯಾರು ಬರೆದಿದ್ದಾರೆ? ಮೇಷ್ಟ್ರು ಬರೆದಿದ್ದಾರೆ. ಮೇಷ್ಟ್ರು ಬರೆದಿದ್ದಾರೆ ಅಂದರೆ ಆಯಿತು ಅಂತ ಹೇಳಿ ಆಮೇಲೆ ಲಿರಿಕ್ ಕೊಟ್ಟೆ ನಾನು.
ಸಂಗೀತ ರಾಜ CD ಕೊಟ್ಟರು. ಇದರಲ್ಲಿ ಟ್ಯೂನ್ ಇದೆ, ಇದರಲ್ಲಿ ಕವಿತೆ ಇದೆ, ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳಿದ್ರು. ಪ್ರಾಮಾಣಿಕವಾಗಿ ಅವಕಾಶ ತಗೊಂಡ್ರು. ಆಮೇಲೆ 1 ಗಂಟೆ ವೇಳೆಗೋ ಏನೋ ಮಾರನೇ ದಿನ ಅಲ್ಲ, ಮಾರನೇ ದಿವಸ ನನಗೆ ಅಣ್ಣವ್ರ ಮನೆಯಿಂದ ಫೋನ್ ಬಂತು, 2 ಗಂಟೆಗೆ ರೆಕಾರ್ಡಿಂಗ್ ಇದೆ ಚಾಮುಂಡೇಶ್ವರಿಯಲ್ಲಿ, ಬಂದುಬಿಡಿ ಅಂತ. ನಾನು ಹೋದೆ 2 ಗಂಟೆಗೆ. ಅಲ್ಲಿ ರೆಕಾರ್ಡಿಂಗ್ ಶುರುವಾಯಿತು. ಇನ್ಯಾರು ಹಾಡೋಕ್ಕೆ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ಹಾಡಿದ. ಚಿರಂತನವಾದಂಥ ಆ ಧ್ವನಿ ಸಾಂದ್ರಿಕೆ ಅದು. ಅಷ್ಟು ಅದನ್ನು ಅಡಕ ಮಾಡಿ ಹೇಳಿದರು, ಒತ್ತು ಕೊಟ್ಟು ಹೇಳಿದರು, ಭಾವನೆಗಳನ್ನು ತುಂಬಿ ಹೇಳಿದರು. ಅದಕ್ಕೆ ಅವರ ಕಾರಣ ರಂಗಭೂಮಿಯ ಅನುಭವ ಅಂತ ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ಸಾವಿರಾರು ಭಕ್ತಿಗೀತೆ ಹಾಡಿದ್ದಾರೆ, ಹಾಡುಗಳು ಹಾಡಿದ್ದಾರೆ, ಎಲ್ಲ ನಿಜ. ರಂಗಭೂಮಿಯಿಂದ ಅವರು ಕಲ್ತದ್ದಿದೆಯಲ್ಲ, ಅದು ಅಶ್ವಮೇಧ ಹಾಡಿಗೆ ಅದು ಬಹಳ ಪೂರಕವಾದ ಹಿನ್ನೆಲೆಯನ್ನು ಒದಗಿಸುತ್ತೆ. ಆದ್ದರಿಂದ ಒಬ್ಬ ಹಾಡುಗಾರ ಕೂಡ ಅದಕ್ಕೊಂದು ಬೇರೊಂದು ಆಯಾಮನೇ ತರೋಕ್ಕೆ ಸಾಧ್ಯ. ಅಣ್ಣವರು ಹಾಡಿದ್ರಿಂದ ಅದು ಅಷ್ಟೊಂದು ಆಯಾಮ ಆಯಿತು. ಕೆಲವು ಹಾಡುಗಳು, ಕೆಲವರು ಬಾಲಸುಬ್ರಹ್ಮಣ್ಯಂ, ಕೆಲವು ಜೇಸುದಾಸ್ ಈ ಥರದವರು ಹಾಡಿದಾಗ ತೇರ ಏರಿ ಎಂಬರದಾಗೆ ನೇಸರು ನಗ್ತಾನೆ, ಬಾಲಸುಬ್ರಹ್ಮಣ್ಯಂ ಹಾಡಿದ್ರಿಂದ ಅಷ್ಟು ದೊಡ್ಡದಾಗೋದಕ್ಕೆ ಸಾಧ್ಯ ಆಯಿತು. ನಾನೊಂದು ತೀರ ನೀನೊಂದು ತೀರ ಜೇಸುದಾಸ್ ಹಾಡಿದ್ರಿಂದ ಅದಕ್ಕೊಂದು ಘನತೆ ಬಂತು. ಆ ಕಂಠ ಕೂಡ ಬಹಳ ಮುಖ್ಯ. ಆ ಕಂಠಸಿರಿ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗಲೂ ನಾನು ಆರ್ಕೆಸ್ಟ್ರಾಗಳಿಗೆ ಹೋದರೆ, ಬೆಂಗಳೂರಲ್ಲಿ ಒಂದು 700-800 ಏನು ಈಗಿನ್ನೂ ಜಾಸ್ತಿ ಆಗಿರ್ಬೋದು, 1200 ಆಗಿರ್ಬೋದು, ಆರ್ಕೆಸ್ಟ್ರಾಗಳಲ್ಲಿ ಕೊನೆಯಲ್ಲಿ ಒಂದು ಹಾಡು ಹಾಡ್ತಾರೆ. ಅದು ಅಶ್ವಮೇಧ ಹಾಡು. ಯಾಕೆ ಕೊನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೇಳಿದೆ ನಾನು. ಎಲ್ಲರನ್ನೂ ಕೇಳ್ತಿರ್ತೀನಿ, ಯಾಕೆ ಕೊನೆಯಲ್ಲಿ ಹಾಡ್ತೀರಾ ಇದನ್ನು ಅಂತ. ಇದನ್ನು ಹಾಡಿದ ಮೇಲೆ ಇನ್ನೊಂದು ಹಾಡು ಹಾಡೋಕ್ಕಾಗಲ್ಲ, ಅಷ್ಟು ಎನರ್ಜಿ ತಗೊಳ್ತದ್ದು. ಆಮೇಲೆ ಇದನ್ನು ಹಾಡ್ತಾರೆ, ಹರಿಶ್ಚಂದ್ರ ಹಾಡನ್ನು ಹಾಡ್ಬಿಟ್ಟು ಮುಕ್ತಾಯ ಮಾಡ್ತಾರೆ. ಅದರಿಂದ ಇಡೀ ಆರ್ಕೆಸ್ಟ್ರಾದಲ್ಲಿ ಕೊನೆಗೆ ಹಾಡುವಂಥ 2 ಹಾಡುಗಳಿದೆಯಲ್ಲ, ಅದು ಒಂದು ಹರಿಶ್ಚಂದ್ರ, ಅದು ಇನ್ನೊಂದು ಅಶ್ವಮೇಧ. ಅದು ನಿಮ್ಮ ಗೀತೆಗಳಲ್ಲಿ ಗ್ರಾಮೀಣ ಸೊಗಡು ದೊಡ್ಡರಂಗೇಗೌಡಂಗೆ ಗೊತ್ತಿರೋದೇ ಹಳ್ಳಿ ಪದ. ಆದ್ದರಿಂದ ಹಳ್ಳಿ ಸೊಗಡು ಇರೋಕ್ಕೆ ಸಾಧ್ಯ ಅಲ್ಲ. ನಾನು ಓದ್ಕೊಂಡಿರ್ಬೋದು, MA ಮಾಡಿರ್ಬೋದು, PhD ಮಾಡಿರ್ಬೋದು, ಅದು ಬೇರೆ ವಿಷಯ. ಆದರೆ ನಾನು ಏನು ಹಳ್ಳಿಯಲ್ಲಿ ಒಂದು 10-12 ವರ್ಷ ನಾವು ಕಲಿತೀವಿ, ಆಗ ನೀವೇನು ಪದಗಳು ಹೆಕ್ಕೊಂಡಿರ್ತೀರಿ, ಆಗ ನೀವೇನು ನೋಡಿರ್ತೀರಿ, ಅದೇ ನಿಲ್ಲೋದು. ಮೊದಲ 18 ವರ್ಷಗಳಿದೆಯಲ್ಲ ಮನುಷ್ಯನ ಜೀವನದಲ್ಲಿ, ಆ 18 ವರ್ಷದ ಇಂಪ್ರೆಷನ್ಸ್ ಅಂತೀವಿ, ಅದು ಅಚ್ಚೊತ್ಬಿಟ್ಟಿರುತ್ತೆ ಮನಸ್ಸಿನ ಮೇಲೆ. ಅದು ಮರೆಯೋಕ್ಕೆ ಸಾಧ್ಯ ಅಲ್ಲ. ಈಗ ಬೇಕಾದ್ರೆ ನಾನು ಕುರುಬರಳ್ಳಿಗೆ ಹೋದರೆ ಕಣ್ಮುಚ್ಕೊಂಡು ಇದು ಈ ರಸ್ತೆ ಹಿಂಗೆ ಹೋಗುತ್ತೆ, ಇದು ಹಿಂಗೆ ಹೀಗೆ ಹೋಗುತ್ತೆ, ಆಡಿ ಬೆಳೆದನ್ನೆಲ್ಲ ಅದು ಆಡುಂಬಲ. ಆದ್ದರಿಂದ ಅಂಥ ಅನುಭವ ಇರುತ್ತೆ. ಆ ದೇಸಿ ಅವರೆಕಾಯಿನಲ್ಲಿ ಸೊಗಡಿರುತ್ತೆ. ಆ ಥರ ಹಳ್ಳಿ ಭಾಷೆಗೆ ಒಂದು ಗಮ್ಮತ್ತಿರುತ್ತೆ. ಈಗ ನೋಡಿ, ಅವನು ಊರ ಬಾಯಿಗೆ ಎಲೆ ಅಡಿಕೆ ಆಗೋದ್ರು ಅವರು ಅಂತಾರೆ. ಅದರ ಅರ್ಥ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. 1000 ಪದಗಳಲ್ಲಿ ಹೇಳೋದನ್ನು ಒಂದು ಸಣ್ಣ ನುಡಿಗಟ್ಟು ಹೇಳಿಬಿಡುತ್ತೆ. ಹಳ್ಳಿಯವರು ಭಾಳ ಜಾಣರ ದೃಷ್ಟಿಯಿಂದ. ಜಾನಪದೀಯರು ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಯಾರು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಓದ್ದವರಲ್ಲ, ಕುರಿತು ಓದೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಆದ್ದರಿಂದ ಅಂಥ ನಮ್ಮ ಗ್ರಾಮೀಣ ವಾಸಿಗಳು, ಜಾನಪದೀಯರು ತುಂಬ ಸೊಗಸಾಗಿ, ಇವು ನೋಡಿ, ಅಳುವ ಕಂದನ ತುಟಿಯು ಹವಳದ ಕುಡಿ ಹಾಂಗ. ಯಾವ ಕವಿನೂ ಇದುವರೆಗೆ ಹವಳದ ಕುಡಿ ಅಂತ ಬರೆದಿಲ್ಲ. ಮಗುವಿನ ತುಟಿಯನ್ನು ಕಂಡು, ಅದರ ಮೋಹಕತೆಯನ್ನು ಕಂಡು, ಅದರ ಚೆಲುವನ್ನು ಕಂಡು, ಅದರ ಮುಗ್ಧತೆಯನ್ನು ಕಂಡು ಯಾವ ಕವಿನೂ ಬರೆಯಲಿಲ್ಲ. 28 ಡಾಕ್ಟರೇಟ್ ತಗೊಂಡ ಕವಿನೂ ಬರೆಯಲಿಲ್ಲ. ನಮ್ಮ ಹಳ್ಳಿಗರು ಬರೆದರು, ನಿರಕ್ಷರ ಕುಕ್ಷಿಗಳವರು. ಆದರೆ ಏನಂತೆ, ಅಬ್ಸರ್ವೇಷನ್. ಅವ್ರು ನೋಡಿದ್ದಾರೆ, ತಮಗೆ ಗೊತ್ತಿರೋ ಪದಗಳನ್ನು ಹಾಡ್ತಾರೆ. ಎಲ್ಲಿಂದಲೋ ಕಲ್ತಿದ್ದಲ್ಲ. 5000 ವರ್ಷಗಳ ಅಖಂಡ ಪರಂಪರೆ ಇದೆ ರೀ ನಮಗೆ ಕರ್ನಾಟಕಕ್ಕೆ. ಮಹಾಭಾರತದ ಕಾಲದಲ್ಲೇ ಕರ್ನಾಟಕ ಅಂತ ಅಲ್ಲ, ಕರ್ನಾಟ ದೇಶದೊಳಂತಿದೆ. ಕರ್ನಾಟ ದೇಶದೊಳಂದರೆ ಕರ್ನಾಟಕನೇ. 5000 ವರ್ಷದ ಅಖಂಡ ಇತಿಹಾಸವನ್ನು ಉಳ್ಳಂಥ ಕನ್ನಡ ನಾಡಿಗೆ ಭದ್ರ ಬೇರುಗಳಿದೆ. ದೊಡ್ಡ ಆಲದ ಮರ.
ಗೊತ್ತಿಲ್ಲದೆ ಇರೋರು ಮಾತಾಡಬೇಕಷ್ಟೇ, ಕನ್ನಡ ಸಾಯ್ತದೆ, ಕನ್ನಡ ಸತ್ತೋಗ್ತಾ ಇದೆ, ಹಾಗೆ ಹೀಗೆ ಅಂಥೇಳಿ. ಸೂರ್ಯ ಚಂದ್ರರಿರೋರಿಗೆ ಕನ್ನಡ ಇರುತ್ತೆ, ಭೂಮಿ ಬಾಣ ಇರೋರಿಗೆ ಕನ್ನಡ ಇರುತ್ತೆ, ನದಿ ನದಿಗಳಿರೋರಿಗೆ ಕನ್ನಡ ಇರುತ್ತೆ. ಅದು ದೊಡ್ಡರಂಗೇಗೌಡನ ನಂಬಿಕೆ. ಆ ನಂಬಿಕೆಯೊಂದರಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇಂದಿನ ಸಾಹಿತ್ಯಕ್ಕೂ ನಿಮ್ಮ ಕಾಲದ ಏನು ಬದಲಾವಣೆ ಅನ್ನಿಸ್ತಾ ಇದೆ? ಅಲ್ಲ, ಈಗ ಕಳ್ಕೊತಾ ಇದ್ದಾರೆ ಅನಿಸ್ತಾ ಇದೆ. ಈಗ ಏನಾಗಿದೆ, ಅಧ್ಯಯನ ಸಾಲದು ಅಂತ ನಂಗೆ ಅನಿಸುತ್ತೆ ಈಗಿನವರಲ್ಲಿ. DTP ಬಂದು ಏನಾಗೋಯ್ತು, ಕಟ್ ಆ್ಯಂಡ್ ಪೇಸ್ಟ್ ಸಂಸ್ಕೃತಿ ಬಂತು. ಮೊದಲು ಹಾಗಲ್ಲ, ತುಂಬ ಶ್ರಮ ವಹಿಸ್ತಾ ಇದ್ರು ಕಲ್ತ್ಕೊಳ್ಳೋದಕ್ಕೆ, ಬರೆಯೋದಕ್ಕೆ ಎಲ್ಲನ. ಈಗ ಆ ಥರ ಅಲ್ಲ, ಒಂದು ದಿವಸದಲ್ಲಿ 12 ಗಂಟೆಯಲ್ಲಿ ನಿಮ್ಗೊಂದು ಪುಸ್ತಕ ಕೊಟ್ಬಿಡ್ಬೋದು. ಅಯ್ಯೋ, ಅದು ದೊಡ್ಡವರ PhD ಗ್ರಂಥವನ್ನೇ ಅವರ ಶಿಷ್ಯಂದಿರು PhD ನಕಲು ಮಾಡಿ, ಕಟ್ ಆ್ಯಂಡ್ ಪೇಸ್ಟ್ ಮಾಡಿ, ಬೈಂಡ್ ಮಾಡಿಸಿ ಅವ್ರ ಹತ್ರನೇ ಸೈನ್ ಮಾಡಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುವಂಥ ಉದಾಹರಣೆಗಳು ನಮ್ಮ ದೇಶದಲ್ಲಿದೆ. ಅರ್ಥ ಆಯ್ತಾ? ಒಂದು ಕಡೆ ಆಧುನಿಕತೆ ವಿಜ್ಞಾನ, ಇನ್ನೊಂದು ಕಡೆ ಇದು ಸಂಸ್ಕೃತಿಯ ವಿಕೃತಿ. ಆದ್ರಿಂದನ ತಾಳ್ಮೆ ಇರಬೇಕು. ನಾನು ಅಂದ್ಕೊಂಡಿರೋದಪ್ಪ, ನೀವು ಹೇಗೆ ಫೀಲ್ ಮಾಡ್ತೀರೋ ಗೊತ್ತಿಲ್ಲ, ಪ್ರತಿ ಮಹಾನ್ ಯಾನನೂ ಪ್ರಾರಂಭ ಆಗೋದು ಒಂದು ಪುಟ್ಟ ಹೆಜ್ಜೆಯಿಂದಲೇ. ಅದಕ್ಕೆ ನಾನು ಯಾವಾಗಲೂ ಶಂಕರಾಚಾರ್ಯರನ್ನು ಕೋಟ್ ಮಾಡ್ತಾ ಇರ್ತೀನಿ. ಶಂಕರಾಚಾರ್ಯರು ಶೃಂಗೇರಿಯನ್ನು ಬಿಟ್ಟು ಕಾಲಟಿಯನ್ನು ಬಿಟ್ಟು ಹೊರಟಾಗ, ಕಾಲಟಿಯಿಂದ ಶೃಂಗೇರಿ, ಶೃಂಗೇರಿಯನ್ನು ಬಿಟ್ಟು ಹೊರಟಾಗ 12 ಪೀಠ ಸ್ಥಾಪನೆ ಅವರ ಮನಸ್ಸಿನಲ್ಲಿತ್ತು. ಹಿಮಾಲಯದಲ್ಲಿ 12ನೇ ಪೀಠ ಸ್ಥಾಪನೆ ಮಾಡಿ ಅಂತರ್ಧಾನ ಆದರು. ಅಲ್ಲಿವರೆಗೆ ಹೋಗೋದಕ್ಕೆ ಕಾಲ್ನಡಿ, ಈಗಿನ ಥರ ಏರೋಪ್ಲೇನಲ್ಲಿ ಹೋಗಲಿಲ್ಲ, ಟ್ರೈನಲ್ಲಿ ಹೋಗಲಿಲ್ಲ ಅಲ್ವಾ, ನಡ್ಕೊಂಡು ಹೋಗಿದ್ದು. ಅಂದರೆ ಅರ್ಥ ಏನು ಅಂತಂದರೆ, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಬೇಕು. ಒಂದು ಪುಟ್ಟ ಹೆಜ್ಜೆಯಿಂದ ಅಲ್ಲಿ ಪ್ರಾರಂಭಿಸಿದ್ದು. ಪ್ರತಿಯೊಂದು ದೊಡ್ಡ ಮಹಾನದಿಯೂ ಕೂಡ ಒಂದು ಸಣ್ಣ ಹನಿಯಿಂದಲೇ ಪ್ರಾರಂಭ ಆಗೋದು. ಭಾಗಮಂಡಲ ಚಿಲುಮೆನಲ್ಲಿ ಹೋಗಿ ನೋಡಿ, ಚಿಲುಮೆ ಅದು ಭಾಗಮಂಡಲ ಬೆಟ್ಟದ ಮೇಲೆ. ಕಾವೇರಿ ಇದು ಕಾವೇರಿ ಅಂದರೆ ಮಕ್ಕಳು ನಂಬೋದೆ, ಅಯ್ಯೋ ತಾತ ನಿಂಗೆ ಬುದ್ಧಿ ಇಲ್ಲ ಅಂತಾರೆ. ಆದರೆ ಅದೊಂದು ಚಿಲುಮೆ, ಆ ಚಿಲುಮೆಯಲ್ಲಿ ಆ ಜಲ ಉಕ್ತಾ ಇರುತ್ತೆ. ಅದು ಉಕ್ಕಿ 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 ಹರಿದು ನೋಡಿ ಶ್ರೀರಂಗಪಟ್ಟಣದ ಹತ್ರ ಬನ್ನಿ, ಇಡೀ ಶ್ರೀರಂಗಪಟ್ಟಣವನ್ನು 2 ಬಾಹುಗಳಿಂದ ಬಂಧಿಸ್ಕೊಂಡ್ಬಿಟ್ಟಿದೆ, ತಬ್ಕೊಂಡ್ಬಿಟ್ಟಿದೆ, ಆಲಿಂಗಿಸ್ಬಿಟ್ಟಿದೆ. ಸಮುದ್ರ ತೀರವಷ್ಟೊಂದು ಎಷ್ಟು ವಿಸ್ತಾರ ಅಲ್ವಾ. ಆದ್ದರಿಂದ ಇವತ್ತಿನವರು ಕಲಿತರೆ, ಅಧ್ಯಯನ ಮಾಡಿದರೆ, ಆಕೃತಿ ರಚನೆ ಆಗಬೇಕಾದ್ರೆ ಅನುಸಂಧಾನ ಇರಬೇಕು. ಅನುಸಂಧಾನ ಇಲ್ಲದೆ ಇರೋ ಆಕೃತಿ ನಿರ್ಮಾಣ ಹೇಗೆ? ಆದ್ರಿಂದನ ಯಾವುದೇ ಕೃತಿ ಬರೆಯುವ ಮೊದಲು ಅದರ ಜೊತೆಯಲ್ಲಿ, ಅದರ ವಸ್ತುವಿನ ಜೊತೆಯಲ್ಲಿ, ಅದಕ್ಕೆ ಪೂರಕವಾದಂಥ ಪಠ್ಯಗಳ ಓದಿನ ಜೊತೆಯಲ್ಲಿ ಅನುಸಂಧಾನ ಇರಬೇಕು, ಒಡನಾಟ ಇರಬೇಕು. ಅದು ನನ್ನ ಪರಿಕಲ್ಪನೆ. ಇಂದಿನ ಯುವ ಕವಿಗಳಿಗೆ ಕಿವಿ ಮಾತು ಹೇಳೋದಾದ್ರೆ ಏನಿಲ್ಲ, ಬರೆಯೋದು ಕಡಿಮೆ ಮಾಡಿ, ಓದೋದು ಜಾಸ್ತಿ ಮಾಡಿ ಅಷ್ಟೇ. ಓದಬೇಕು, ಜ್ಞಾನ ಸಂಪಾದನೆಯಿಂದ ಜ್ಞಾನ. ದೀಪ ಒಂದರಿಂದ ಇನ್ನೊಂದು ದೀಪ ಹಚ್ಚುತ್ತೆ. ಈಚ್ ಒನ್ ಟೀಚ್ ಒನ್. ಒಂದು ದೀಪದಿಂದ ಇನ್ನೊಂದು ದೀಪ ಹತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ಈ ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಇದ್ರೆ ತಾನೆ ಆ ದೀಪ ಹತ್ಕೊಳ್ಳೋದು. ಅದರಿಂದ ನೀವು ಮೊದಲು ನಿಮ್ಮ ಸರಕನ್ನು ಸಂಗ್ರಹಿಸಿ, ಅದನ್ನೇ ಸಂಚಯ ಅನ್ನೋದು. ಹರಿಹರ ಕವಿ ಸೂರ್ಯ ಮೂಡೋಕ್ಕಿಂತ ಮೊದಲೇ ಎಳೆಯ ಕಿರಣಗಳು, ರೇಷ್ಮೆ ಕಿರಣಗಳು ಸೂರ್ಯನಿಂದ ಬಂದವು. ಆ ನೇಸರಿನ ಕಿರಣಗಳು ಹೂವಿನ ದಳದ ಮೇಲೆ ಬೀಳೋ ಮೊದಲು ಅವನು ಅದನ್ನು ಸಂಚಯಿಸ್ತಾ ಇದ್ದ, ತಿರಿತಾ ಇದ್ದ. ತಿರಿ ಅಂದರೆ ತಿರುಕ ಅಂತ ಅಂದರೆ ಅಲ್ಲಿಂದಲೇ ಬಂದದ್ದು. ತಿರಿಯೋದು, ಸಂಗ್ರಹಿಸೋದು. ಎಲ್ಲಿ ಸೂರ್ಯನ ಬೆಳಕು ಬಿದ್ದರೆ ಮಲಿನ ಆಗೋಗುತ್ತೋ ಅಂತ ಹೇಳಿ ಹರಿಹರ ಕವಿಗೆ, ಭಕ್ತ ಕವಿ ಅವನಿಗೆ ಅಷ್ಟೊಂದು ನಂಬಿಕೆ. ಆದ್ದರಿಂದ ನಾವು ಬಹುಶಃ ಈ ಸಂಚಯ ಬುದ್ಧಿ ಮಾಡಬೇಕು. ಸಂಚಯ ಅಂತಂದರೆ ಅದಕ್ಕೆ ಸಾರಿ ಇನ್ನು ರಾಜಕಾರಣಿಗಳೆಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಟಾಯ್ಲೆಟ್ಗಳಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ, ಗೋಡೆಗಳಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ. ಸಂಚಯ ನೀವು ಹೇಳಿದ್ರಲ್ಲ, ದೊಡ್ಡವರು ಹೇಳಿದ್ರು ಸಂಚಯ ಮಾಡಿ ಅಂತ. ಸಂಚಯ ಚೆನ್ನಾಗಿ ಮಾಡಿದ್ದಾರೆ ಸರ್, ಅದೆಲ್ಲ ನಾನು ಹೇಳ್ತಾ ಇರೋದು. ಜ್ಞಾನ ಸಂಚಯ ಮಾಡಿ. ಆ ಜ್ಞಾನ ಸಂಚಯ ಹೇಗಿರಬೇಕು ಅಂದರೆ, ಹಲವು 11 ಹೂವುಗಳ ಮಧುವನ್ನು ಹೀರ್ತದೆ ದುಂಬಿ. ಎಲ್ಲ ಮಧುವಿನಿಂದಲೂ ಕೂಡ ಒಂದೊಂದು ಹನಿ ತಗೊಳುತ್ತೆ. ಅದನ್ನು ಒಟ್ಟು ಸಂಚಯ ಮಾಡಿ ಜೇನಾಗಿ ಕೊಟ್ಟು ಹೋಗುತ್ತೆ.
ಅನೇಕ ಪುಷ್ಪಗಳ ಹೀರಿದ್ದರ ಪರಿಣಾಮ ಅದು. ಮಧುವ್ರತ ಅಂತೀವಿ ನಾವು. ಆದ್ದರಿಂದ ಕವಿಗಳು ಮಧುವ್ರತ ಹಿಡಿಯೋರಾಗಬೇಕು, ಮಧುವ್ರತ ನಡೆಸೋರಾಗಬೇಕು. ನೀವು ಹಲವಾರು ಬರೆದಿದ್ದೀರಾ ಎಲ್ಲ ಪ್ರಕಾರಗಳಲ್ಲಿ. ಇನ್ನೂ ನಾನು ಬರಿಬೇಕು, ಇನ್ನು ಯಾವ್ದಾದ್ರು ಉಳಿದಿದೆ ಅಂತ ಅನಿಸುತ್ತೆ? ಅಯ್ಯೋ, ನಾನು ಬರೆದಿರೋದೆಲ್ಲ 10ನೇ ಒಂದು ಭಾಗ ಅಷ್ಟೇ. ನಾನು ಏನು ಬರೀಬೇಕು ಅಂತಿದ್ದೀನಿ ಅದರಲ್ಲಿ 10ನೇ ಒಂದು ಭಾಗ ಅಂತ ಅನಿಸುತ್ತೆ. ಅಪಾರವಾದ ಸಾಗರ. ಆ ಸಾಗರ ನೋಡಿದಾಗ ಅಯ್ಯೋ, ಇದನ್ನೆಲ್ಲ ನಾನು ಆಪೋಷಣ ತೊಗೊಳಕ್ಕಾಗುತ್ತಾ? ಅಗಸ್ತ್ಯ ಮುನಿ ಏನೋ ಆಪೋಷಣ ತೊಗೊಂಡನಪ್ಪ. ನಮ್ಮ ಕೈಲಿ ಅದು ಸಾಧ್ಯ ಆಗಲ್ಲ. ಇನ್ನೂ ಬರೀಬೇಕು ಅನ್ನುವ ಆ ತೃಷ್ಣೆ ಇರಬೇಕು, ಆ ವಾಂಛೆ ಇರಬೇಕು, ಆ ಬಯಕೆ ಇರಬೇಕು. ಅದನ್ನೇ ಮಹತ್ವಾಕಾಂಕ್ಷೆ ಅನ್ನೋದು. ನಾನೇನೋ ಏನೋ ಕಿರೀಟ ಮೂಡಿದೆ, ಕೊಂಬು ಮೂಡಿದೆ ಅಲ್ಲ. ಆ ಕೊಂಬು ಕಿರೀಟಗಳಿಗಿಂತ ಮೊದಲು ನಾವು ಇನ್ನೂ ಒಳ್ಳೆಯದನ್ನು ಬರೀಬೇಕು. ಇದುವರೆಗೆ ಬರೆದಿರೋದು ಏನೇನೂ ಅಲ್ಲ. ನಿಜ ಹೇಳ್ತೀನಿ ಪ್ರಾಮಾಣಿಕವಾಗಿ, ಇನ್ನೂ ಒಳ್ಳೆ ಪದ್ಯ ಬರೀಬೇಕು ಅಂತ ನಂಗೆ ಅನಿಸುತ್ತದೆ. ಇನ್ನೂ ಒಳ್ಳೆ ಕತೆ ಬರೀಲಿಲ್ವಲ್ಲ, ಇನ್ನೂ ಒಳ್ಳೆ ಗದ್ಯ ಬರೀಲಿಲ್ವಲ್ಲ ಅಂತ ತಹತಹ ಇದೆ. ಆ ಕುದಿತ, ಆ ತಹತಹ ಅಂತ ಹೇಳಿದೆ. ಅದನ್ನು ಒಲೆ ಮೇಲೆ ಕಾವಲಿ ಇಟ್ಬಿಟ್ಟು ಈ ಕಡೆ ದೋಸೆನ ತವೆಯಿಂದ ಇದಕ್ಕೆ ಹಾಕಿದಾಗ ಆ ತಹತಹ, ಆ ಬೇಯುವಿಕೆ, ಆ ಕುದಿತ ಕವಿಯದಾಗಬೇಕು, ಕವಿಯ ಮನಸ್ಸಿಂದ ಆಗಬೇಕು. ಆ ತಹತಹ ಇದ್ದರೆ ಒಳ್ಳೆಯದನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಳ್ಳೆಯದನ್ನು ಕೊಡಬೇಕು ಅನ್ನೋ ಹಂಬಲ ನಿಚ್ಚಳವಾಗಿರಬೇಕು. ಇವಾಗ ಏನು ಹೊಟ್ಟೆ ಎಸಿತು ಅಂದರೆ ಏನೋ ಅಲ್ಲದೆ ತಿನ್ನೋಕ್ಕಾಗತ್ತಾ? ಒಳ್ಳೆಯದನ್ನು ತಿನ್ನಬೇಕು, ಇರೋದ್ರಲ್ಲೇ ಒಳ್ಳೆಯದನ್ನು ತಿನ್ನಬೇಕು. ಬಡವರಾದ್ರೆ ಏನಂತೆ, ಒಳ್ಳೆಯದನ್ನು ತಿನ್ನಬೇಕು. ದೊಡ್ಡರಂಗೆ ಹೊಡೋದು ಅಷ್ಟೇ, ಒಳ್ಳೆಯದನ್ನು ಕೊಡಬೇಕು ಸಮಾಜಕ್ಕೆ. ಸದಭಿರುಚಿ, ಸತ್ಸಂಕಲ್ಪ, ಸನ್ಮಾರ್ಗ, ಸಲ್ಲಾಪ, ಸಸ್ನೇಹ, ಇದು ನಮ್ಮ ಪರಿಕಲ್ಪನೆ ಆಗಬೇಕು. ಸಾಹಿತಿಗಳದು ಯಾರ್ದು ಏನಾದರೂ ಹಾಕ್ಕೊಳ್ಳಿ, ಸಾಹಿತಿಗಳು ಆ ಸಂಸರ್ಗದಲ್ಲಿದ್ದರೆ ಅಂಥವರು ಏಳಿಗೆ ಹೊಂದ್ತಾರೆ. ಆವಾಗ ಇನ್ನಷ್ಟು ಬರೆಯೋಕ್ಕೆ ತಾಯಿ ಶಾರದೆ ಕರುಣಿಸ್ತಾಳೆ. ಗಣೇಶನ ವರಪ್ರಸಾದ ಇರಬೇಕು, ಸಂಗೀತ ಸರಸ್ವತಿಯ, ಸಾಹಿತ್ಯ ಸರಸ್ವತಿಯ ಆಶೀರ್ವಾದ ಇರಬೇಕು. ನಿಮ್ಮ ಮುಂದಿನ ಯೋಜನೆಗಳು? ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಒಂದು ಮಹಾಕಾವ್ಯ ಬರಿಬೇಕು ಅಂತ ಬಹಳ ದೊಡ್ಡ ಆಸೆ. ಬರೆಯೋಕ್ಕೆ ಶುರು ಮಾಡಿದ್ದೀನಿ ರಾಮಕೃಷ್ಣ ಪರಮಹಂಸರ ಮೇಲೆ. ಅದು ಯಾವತ್ತು ಮುಗೀತೋ ಗೊತ್ತಿಲ್ಲ. ಯಾಕೆ ರಾಮಕೃಷ್ಣ ಪರಮಹಂಸರನ್ನೇ ಕುರಿತು ಬರೆಯೋಕ್ಕೆ ಶುರು ಮಾಡಿದ್ರಿ ಅಂದರೆ, ನಾನು ಒಂದು 4 ದಶಕಗಳ ಹಿಂದೆ ಕಲ್ಕತ್ತಾಗೆ ಹೋಗಿ ಒಂದು 11 ದಿವಸ ಇದ್ದೆ. ನಾನು ಅಲ್ಲಿ ದಕ್ಷಿಣೇಶ್ವರಿಗೆ ಹೋಗ್ತಾ ಇದ್ದೆ ಮಹಾಕಾಳಿಯನ್ನು ನೋಡಲಿಕ್ಕೆ. ಅಲ್ಲೇ ರಾಮಕೃಷ್ಣ ಪರಮಹಂಸರನ ಆ ಮೂರ್ತಿಯನ್ನು ನೋಡಿದ್ದು, ವಿವೇಕಾನಂದರ ಓಡಾಡಿದ ಜಾಗವನ್ನು ಶಿರಬಾಗಿ ನಮಿಸಿ ಅದನ್ನು ತಲೆಗೊತ್ಕೊಂಡಿದ್ದು, ಹಣೆಗೊತ್ಕೊಂಡಿದ್ದು. ಅವ್ರಿಗೇನು ದೈವೀ ಶಕ್ತಿ ಇದು. ಬರಿಗೈಯಲ್ಲಿ ಹೋಗಿ ಸ್ವಾಮಿ ವಿವೇಕಾನಂದ ಇಡೀ ವಿಶ್ವವನ್ನು ಗೆದ್ಕೊಂಡು ಬಂದು ಇವತ್ತು ಅವರು ಪೂಜನೀಯರು. ಅದೇ ಅವರಿಗೆ ವಿದ್ಯೆಯನ್ನು ಹೇಳಿಕೊಟ್ಟಂಥ ರಾಮಕೃಷ್ಣ ಪರಮಹಂಸರು ಅವರಿಗಿಂತ ಹೆಚ್ಚಿನ ದೊಡ್ಡ ಗುರು. ಅವರನ್ನು ಬೇಕಾದಷ್ಟು ಜನ ಹುಚ್ಚರು ಅಂತಾರೆ, ಆದರೆ ಅಲ್ಲ. ವಸ್ತುವಿನ ಗ್ರಹಿಕೆ ಅದು, ಜ್ಞಾನದ ಗ್ರಹಿಕೆ. ಅದನ್ನು ಶಾರದಾದೇವಿ ಅದನ್ನು ಚಾನಲೈಸ್ ಮಾಡಿದರು. ಅದನ್ನು ಒಂದು ಕಡೆ ಪ್ರವಾಹದ ರೀತಿಯಲ್ಲಿ ಹರಿಯೋಕ್ಕೆ ತನ್ನ ಗಂಡನ ಜ್ಞಾನವನ್ನು ಬಳಸಿದರು. ಆದ್ದರಿಂದ ಇದು ಮಹತ್ವಾಕಾಂಕ್ಷೆ. ಮಹಾಕಾವ್ಯ ಬರೆಯೋದು ಅಂದರೆ ಮಹತ್ವಾಕಾಂಕ್ಷೆ. ಅದು ಆ ದಿವಸ ಆಗಬೇಕಷ್ಟೇ. ಸಂಕಲ್ಪ ಪಡ್ಬೋದು ಅಷ್ಟೇ. ಸಂಕಲ್ಪ ಮಾಡ್ಬೋದು, ದಿನ ಬೆಳಗ್ಗೆ ಎದ್ದು ಬರಿಬೋದು, ಒಂದಷ್ಟು ಎಕ್ಸಸೈಜ್ ಆಗುತ್ತೆ ಅಷ್ಟೇ. ಮಹಾಕಾವ್ಯ ಆಗಿದೆಯಾ ಅಲ್ವಾ ಅನ್ನೋದು ಆಮೇಲೆ. ನಿಮ್ಮ ಹಾಡುಗಳಲ್ಲಿ ಹಲವಾರು ಗಾಯಕರುಗಳು ಹಾಡಿದ್ದಾರೆ. ನಿಮಗೆ ಅತ್ಯಂತ ಪ್ರಿಯವಾದ? ನನಗೆ ಬಾಲಸುಬ್ರಹ್ಮಣ್ಯಂ ಹಾಡ್ತಾರೆ ಅಂದರೆ ಮೈಯೆಲ್ಲ ರೋಮಾಂಚನ ಆಗಿಬಿಡುತ್ತೆ. ರೆಕಾರ್ಡಿಂಗ್ ರೂಮಿಗೆ ಒಳಗಡೆ ಎಂಟ್ರ್ ಆಗುವಾಗಲೂ ನಾನು ಪದಗಳನ್ನು ಬದಲಾಯಿಸಿದ್ದೇನೆ. ಹಾಡ್ತಾ ಇರೋರು ಬಾಲಸುಬ್ರಹ್ಮಣ್ಯಂ ಬಂದರು ಅಂತ ಅನ್ನೋ ಕಾರಣಕ್ಕಾಗಿ. ಮೊದಲು ಯಾರ್ದೋ ಹೆಸರು ಹೇಳಿರ್ತಾರೆ. ಆ ಥರ ಅದು ಬಾಲು ಅವರು ಇಡೀ ಜಗತ್ತಿಗೆ ತೋರಿಸಿದ ಪ್ರತಿಭೆ. ಅವರ ಒಂದು ಹಾಡು ಹಾಡಿದ್ದಾರೆ, ಎಷ್ಟು ಚೆನ್ನಾಗಿ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನ
ಇನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ. ಆ ಹಾಡು ನಂಗಿಷ್ಟ. ಈ ಸಂದರ್ಭದಲ್ಲಿ ಸರ್ ನಾನು ಗಾಯಕನಾಗಿರೋದ್ರಿಂದ ನಿಮ್ಮ ಮುಂದೆ ಒಂದು ಹಾಡು ಹಾಡಬೇಕು. ಹಾಡಿ, ನಾನು ಕೇಳ್ತೀನಿ. ಮುದುಡಿದ ತಾವರೆ ಅರಿತು ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳಿ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ. ಹಸಿರಾದ ಪ್ರೀತಿಯ ಕಂಡು ಉಸಿರಾಗ ಬಂದೆನು ನಾನು. ಹಸಿರಾದ ಪ್ರೀತಿಯ ಕಂಡು ಉಸಿರಾಗ ಬಂದೆನು ನಾನು. ಸರಿಯಾದ ಸ್ನೇಹ ಮೋಹ ಬಲು ಬೆಳೆದು ನಿಂತಿರಲು ಓಡಿ ಬಂದೆ ಬಳಿಗೆ. ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು. ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು. ಚಲುವಾದ ಬಾಳ ಕಡಲಿನಲ್ಲಿ ಒಡನೆ ದೋಣಿಯಲ್ಲಿ ತೇಲು ನನ್ನ ಜೊತೆಗೆ. ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ಲಾ 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 ಲಾ. ಚೆನ್ನಾಗಿ ಹಾಡಿದ್ರಿ. ಬರೆದದ್ದಕ್ಕೂ ಸಾರ್ಥಕ ಆಯ್ತು. ಥ್ಯಾಂಕ್ ಯು. ಬಹಳ ಸಂತೋಷ ಸರ್, ನಿಮ್ಮ ಇಷ್ಟು ಅಮೂಲ್ಯವಾದ ಸಮಯವನ್ನು ನಮ್ಮ ಸಿರಿಗನ್ನಡ ವೇದಿಕೆಗೋಸ್ಕರ ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು.
ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಅರಿವು ಅರಳಿದ ಹಾಡು ಪರಿಮಳದ ಪಯಣ ಕಲೆ ಜಾಡು ಜೇನಿನ ಗೂಡು ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಅರಿವು ಅರಳಿದ ಹಾಡು ಪರಿಮಳದ ಪಯಣ ಕಲೆ ಜಾಡು ಜೇನಿನ ಗೂಡು ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ ಸಾಧಕರ ಸರಮಾಲೆ